गुरुर्देवो महेश्वरः नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अनेक जन्म हरे हरे कृष्णा राम राम गोविंद हरे हरे कृष्णा राम राम गोविंद हरे हरे कृष्णा राम राम गोविंद हरे हरे राम कृष्ण जगद्गुरु राम कृष्णा जगद्गुरु राम कृष्ण जगद्गुरु राम कृष्णा जगद्गुरु जय जय जननी प्रेम स्वरूपिणी 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 शारदाम्बा कृपामयी शारदाम्बा कृपामयी शारदाम्बा कृपामयी शारदाम्बा कृपामयी भजयति राजा विवेकानन्द भजयति राजा विवेकानन्द भजयति राजा विवेकानन्द भजयति राजा विवेकानन्द विश्ववन्द्या नमोऽस्तु ते विश्ववन्द्या नमोऽस्तु ते विश्ववन्द्या नमोऽस्तु ते विश्ववन्द्या नमोऽस्तु ते कृष्ण राम राम गोविंद हरे हरे 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 राम कृष्ण जगद्गुरु राम कृष्ण जगद्गुरु राम कृष्ण जगद्गुरु राम कृष्ण जगद्गुरु जय जय जननी प्रेम स्वरूपिणी 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 शारदाम्बा कृपामयी कामयी शारदाम्बा कृपामयी शारदाम्बा कृपामयी भजयति राजा विवेकानन्द भजयति राजा विवेकानन्द भजयति राजा विवेकानन्द भजयति राजा विवेकानन्द विश्ववन्द्या नमोऽस्तु ते विश्ववन्द्या नमोऽस्तु ते विश्ववन्द्या नमोऽस्तु ते विश्ववन्द्या नमोऽस्तु ते विश्ववन्द्या
ಹೊರಳುತ್ತ ತಾಯಿ ಎನ್ನುತ್ತ ಕೂಗುವನು. ಕಾಣದೆ ನಿನ್ನನು ದಿನಗಳುರುಳುತ್ತಿವೆ ಎನ್ನುತ್ತ ಮರುಗುವನು. ಕಾಣದೆ ನಿನ್ನನು ದಿನಗಳುರುಳುತ್ತಿವೆ ಎನ್ನುತ್ತ ಮರುಗುವನು. ನಂಬದ ನೆಚ್ಚದ ಮಂದಮತಿಗಳಿಗೆ ಸರಳ ಕಥೆಯ ಹೇಳಿ. ನಂಬದ ನೆಚ್ಚದ ಮಂದಮತಿಗಳಿಗೆ ಸರಳ ಕಥೆಯ ಹೇಳಿ. ಕಾಳಿಯು ಕೃಷ್ಣನು ಒಂದೇ ಎನ್ನುತ್ತ ಸಾರುತಿಹನು ಕೇಳಿ. ಕಾಳಿಯು ಕೃಷ್ಣನು ಒಂದೇ ಎನ್ನುತ್ತ ಸಾರುತಿಹನು ಕೇಳಿ. ಅಕ್ವಾ ವಾಟರ್ ಪಾನಿವಾರಿಗಳು ನೀರಿಗೊಂದು ಒಂದೇ ಹೆಸರು. ಅಲ್ಲ ಜೀಸಸ್ ಮೋಸಸ್ ಕಾಳಿಯರು ಪರಬ್ರಹ್ಮನುಸಿರು. ಅಲ್ಲ ಜೀಸಸ್ ಮೋಸಸ್ ಕಾಳಿಯರು ಪರಬ್ರಹ್ಮನುಸಿರು. ಪಂಡಿತ ಪಾಮರ ಬಡವನು ಬಲ್ಲಿದ ಭೇದ ತೋರಲಿಲ್ಲ. ಪಂಡಿತ ಪಾಮರ ಬಡವನು ಬಲ್ಲಿದ ಭೇದ ತೋರಲಿಲ್ಲ. ಜಾತಿ ಮತಗಳ ರೀತಿ ನೀತಿಗಳ ಮನಕ್ಕೆ ತಾರಲಿಲ್ಲ. ಜಾತಿ ಮತಗಳ ರೀತಿ ನೀತಿಗಳ ಮನಕ್ಕೆ ತಾರಲಿಲ್ಲ. ದಿವ್ಯೋನ್ಮಾದದಿ ಬಾಹುಗಳೆರಡನ್ನು ಬೀಸಿ ಕರೆಯುತ್ತಿಹನು. ತಾಮಸಗೈಯದ ಎಲ್ಲರೂ ಬೇಗನೆ ಬನ್ನಿರೆನ್ನುತ್ತಿಹನು. ತಾಮಸಗೈಯದ ಎಲ್ಲರೂ ಬೇಗನೆ ಬನ್ನಿರೆನ್ನುತ್ತಿಹನು. ಮಾಡಿದ್ರು, ಸಾಧನೆ ಮಾಡಿ ಜಗತ್ತಿಗೆ ತೋರಿಸ್ಕೊಟ್ರು. ಎಲ್ಲವೂ ಕೂಡ ಒಂದೇ ಗುರಿಯ ಕಡೆಗೆ ಕೊಂಡೊಯ್ಯುತ್ತೆ ಅಂತ. ಅಕಸ್ಮಾತ್ ನಮಗೆ ಯಾರಾದರೂ ಇದಕ್ಕೆ ವ್ಯತಿರಿಕ್ತವಾಗಿ ಹೇಳಿಕೊಟ್ರೆ ನಾವು ಅದನ್ನು ಒಪ್ಕೊಳ್ಬಾರ್ದು. ವಿದ್ಯಾವಂತರಾಗಿ, ಶಿಕ್ಷಕರಾಗಿ, ವಿದ್ಯೆಯನ್ನು ಕಲಿಸುವವರಾಗಿ ಈ ಒಂದು ಮನೋವೈಶಾಲ್ಯತೆಯನ್ನು ಪ್ರತಿಯೊಬ್ಬ ಶಿಕ್ಷಕರೂ ಕೂಡ ಅಭ್ಯಾಸ ಮಾಡಬೇಕು. ಸೆಕ್ಯುಲರ್ ಅನ್ನೋ ಹೆಸರಲ್ಲಿ ದೇವ್ರ ಬಗ್ಗೆನೇ ಹೇಳ್ಕೊಡದೇ ಇರೋದು ಶಿಕ್ಷಣ ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದು ತಪ್ಪು. ದೇವರ ಕುರಿತಾಗಿ ತಿಳಿಸ್ಕೊಡ್ಬೇಕು, ಆದರೆ ಎಲ್ಲರ ದೇವರು ಒಂದೇ ಅನ್ನೋದನ್ನು ಕೂಡ ತಿಳಿಸ್ಕೊಡ್ಬೇಕು. ದೇವರಲ್ಲಿ ನಂಬಿಕೆ ಇಲ್ಲದ, ಧರ್ಮದಲ್ಲಿ ನಂಬಿಕೆ ಇಲ್ಲದಂತಹ ಜೀವನ ಅದೆಂಥ ಜೀವನ ಆದೀತು. ಹಾಗಂಥೇಳಿ ದೇವರಲ್ಲಿ ನಂಬಿಕೆ ಇದೆಯಿಂದ ಮಾತ್ರಕ್ಕೆ ನನ್ನ ದೇವರು ಮಾತ್ರ ಸತ್ಯ ಅಂತ ಹೇಳುವಂತಹ ನಂಬಿಕೆ ಕೂಡ ತಪ್ಪು. ಶಿಕ್ಷಣದಲ್ಲಿ ಭಗವಂತನಲ್ಲಿ ನಂಬಿಕೆ, ಶ್ರದ್ಧೆ ಅನ್ನೋದು ಕೂಡ ಒಂದು ಅವಿಭಾಜ್ಯ ಅಂಗ ಆಗಬೇಕು. ಯಾಕಂದರೆ ಭಗವಂತನಲ್ಲಿ ನಂಬಿಕೆ ಇರುವಂಥ ವ್ಯಕ್ತಿ ನೈತಿಕವಾಗಿ ಬದುಕ್ತಾನೆ, ಪ್ರಾಮಾಣಿಕವಾಗಿ ಬದುಕ್ತಾನೆ, ಸಮಾಜಕ್ಕೆ ಹಿತವನ್ನು ಬಯಸಿ ಬದುಕ್ತಾನೆ. ಧರ್ಮವನ್ನು ಶಿಕ್ಷಣದಿಂದ ಹೊರತುಪಡಿಸಿನೇ ನಮ್ಮ ಭಾರತ ಇವತ್ತು ಈ ದುಸ್ಥಿತಿಗೆ ಬಂದಿರೋದು. ಇನ್ನೂ ಅದ್ಭುತವಾಗಿರ್ಬೋದಿತ್ತು. ಎಷ್ಟೋ ಅದ್ಭುತಗಳನ್ನು ಭಾರತ ಸಾಧಿಸ್ತಾ ಇದೆ, ಇಲ್ಲ ಅಂತಲ್ಲ. ಇನ್ನೂ ಅದ್ಭುತವಾದನ್ನು ಸಾಧಿಸ್ಬೋದಿತ್ತು ನಾವು ಸರಿಯಾದ ಧರ್ಮದ ಕಲ್ಪನೆಯನ್ನು ಮಕ್ಕಳಿಗೆ ಮೂಡಿಸಿದ್ದ ಪಕ್ಷದಲ್ಲಿ. ಸ್ವಾಮಿ ವಿವೇಕಾನಂದರು ಇದು ಜಗತ್ತಿನಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಭಾರತ ದೇಶ ಎಲ್ಲ ಧರ್ಮಗಳಿಗೂ ಕೂಡ ಆಶ್ರಯ ಕೊಟ್ಟಿರುವಂತಹ ದೇಶ ಇದು ಅಂತ. ಈ ಹೆಮ್ಮೆ ಪ್ರತಿಯೊಬ್ಬ ಭಾರತೀಯನಿಗಿರಬೇಕು. ಎಲ್ಲ ಧರ್ಮಗಳನ್ನು ಗೌರವಿಸುವಂಥ ಭಾವನೆ ಪ್ರತಿಯೊಬ್ಬ ಭಾರತೀಯನಿಗಿರಬೇಕು. ಇದು ಒಬ್ಬ ಭಾರತೀಯನ ಲಕ್ಷಣ. ಯಾವ ಹೆಸರಲ್ಲಾದರೂ ಸರಿ, ದೇವರ ಹೆಸರು ಹೇಳಿದ್ರೆ ನಮ್ಗೆ ಯಾವ ಪಾಪವೂ ಅಂಟೋದಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಸರಸ್ವತಿ ಮಾತೆ ನಮಗೂ ವಿದ್ಯೆ ಕೊಡ್ತಾಳೆ, ಎಲ್ಲರಿಗೂ ವಿದ್ಯೆ ಕೊಡ್ತಾಳವಳು. ಶಾರದೆಯನ್ನು ಸ್ಮರಿಸೋದು ಖಂಡಿತ ತಪ್ಪಲ್ಲ. ಜ್ಞಾನದಾಯಿಕೆ ಸುವಿಮಲ ಚರಿತೆ, ಜ್ಞಾನದಾಯಿಕೆ ಸುವಿಮಲ ಚರಿತೆ, ಮಾ ಶಾರದಾಮಣಿ ಪ್ರೀತಿದಾತೆ, ಮಾ ಶಾರದಾಮಣಿ ಪ್ರೀತಿದಾತೆ, ಮಾ ಶಾರದಾಮಣಿ ಪ್ರೀತಿದಾತೆ, ಮಾ ಶಾರದಾಮಣಿ ಪ್ರೀತಿದಾತೆ, ಸುಜ್ಞಾನದಾಯಿಕೆ ಸುವಿಮಲ ಚರಿತೆ, ಸುಜ್ಞಾನದಾಯಿಕೆ ಸುವಿಮಲ ಚರಿತೆ, ಸುಜ್ಞಾನದಾಯಿಕೆ ಸುವಿಮಲ ಚರಿತೆ, ಸುಜ್ಞಾನದಾಯಿಕೆ ಸುವಿಮಲ ಚರಿತೆ, ಮಾ ಶಾರದಾಮಣಿ
ಮಾ ಶಾರದಾಮಣಿ ಪ್ರೀತಿದಾತೆ ಮಾ ಶಾರದಾಮಣಿ ಪ್ರೀತಿದಾತೆ ಮಾ ಶಾರದಾಮಣಿ ಪ್ರೀತಿದಾತೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಮಾ ಶಾರದಾಮಣಿ ಪ್ರೀತಿದಾತೆ ಮಾ ಶಾರದಾಮಣಿ ಪ್ರೀತಿದಾತೆ ಮಾ ಶಾರದಾ ಪ್ರೀತಿದಾತೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಜ್ಞಾನದಾಯಿಕೆ ಸುವಿಮಲ ಚರಿತೆ ಸುಜ್ಞಾನ ಮಾ ಶಾರದಾಮಣಿ ಪ್ರೀತಿದಾತೆ ಮಾ ಶಾರದಾಮಣಿ ಮಣಿ ಪ್ರೀತಿದಾತೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಜ್ಞಾನದಾಯಿಕೆ ಸುವಿಮಲ ಚರಿತೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಜ್ಞಾನದಾಯಿಕೆ ಸುವಿಮಲ ಚರಿತೆ ಮಾ ಶಾರದಾಮಣಿ ಪ್ರೀತಿದಾತೆ ಮಾ ಶಾರದಾಮಣಿ ಪ್ರೀತಿದಾತೆ ಮಾ ಶಾರದಾಮಣಿ ಪ್ರೀತಿದಾತೆ ಶಾಂತಿದಾತೆ ಮಾ ಶಾರದಾಮಣಿ ಶಾಂತಿದಾತೆ ಮಾ ಶಾರದಾಮಣಿ ವಾತ್ಸಲ್ಯದಾತೆ ವಾತ್ಸಲ್ಯದಾತೆ ಮಾ ಶಾರದಾಮಣಿ ವಾತ್ಸಲ್ಯ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಇಂದಿನ ಶಿಕ್ಷಕರ ಸಮ್ಮೇಳನದಲ್ಲಿ ಶಿಕ್ಷಕ ಜ್ಞಾನ ಪ್ರೇರಕ ಈ ವಿಚಾರದ ಕುರಿತಾಗಿ ಪೂಜ್ಯ ಸ್ವಾಮಿ ನಿರ್ಭಯಾನಂದಜಿ ಮಹಾರಾಜ್ ಅವರು ಉಪನ್ಯಾಸ ನೀಡೋರಿದ್ದಾರೆ. ಆ ಸಬ್ಜೆಕ್ಟ್ ನೋಡಿದ್ರೆ ಅಂತ ನನಗೆ ಅನ್ನಿಸ್ತಾ ಇತ್ತು, ಇನ್ನೂ ಹೆಚ್ಚು ಜ್ಞಾನದ ವಿಚಾರ ಹೇಳೋದ್ರಿಂದ ಸ್ವಾಮೀಜಿಯವರ ಉಪನ್ಯಾಸ ಇವತ್ತು ಕೇಳಬೇಕು ಅನ್ನೋ ಕುತೂಹಲದಿಂದ ವಿಶೇಷವಾಗಿ ನಾನು ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಶಕ್ತಿದಾಯಕರಾಗಿರುವಂಥ ಶಿಕ್ಷಕರ ಕುರಿತಾಗಿ ತಿಳಿಸೋದಕ್ಕೆ ಆಗಮಿಸಿರುವ ಶ್ರೀಯುತ ಚಕ್ರವರ್ತಿ ಸೂಲಿಬೇಲೆಯವರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಚೈತನ್ಯಮಯಿಯವರು ಬಹಳ ಆಸ್ಥೆಯಿಂದ ಅವರು ಪ್ರತಿ ವರ್ಷ ಯುವ ಸಮ್ಮೇಳನ, ಶಿಕ್ಷಕರ ಸಮ್ಮೇಳನ ಆಯೋಜಿಸ್ತಾ ಬರ್ತಾ ಇದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಅವರಿಗೆ ಸಹಕಾರವನ್ನು ಕೊಡ್ತಾ ಇರುವಂಥ ರೋಟ್ರಿ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಸದಸ್ಯರಿಗೂ ಹಾಗೂ ಹಿರಿಯೂರಿನ ಭಕ್ತ ಬಂಧುಗಳಿಗೆ, ಶಿಕ್ಷಕ ಬಂಧುಗಳಿಗೂ ಕೂಡ ನಮಸ್ಕಾರಗಳು. ಒಂದು ಕಥೆಯಿಂದಲೇ ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತೇನೆ. ಬಹುಶಃ ಕೇಳಿರ್ತೀರಿ, ಶಿಕ್ಷಕರ ಕುರಿತಾದಂಥ ಕಥೆ ಇದು. ಒಂದು ಶಾಲೆಯಲ್ಲಿ ಒಬ್ಬ ವಿಶೇಷ ಶಿಕ್ಷಕರಿದ್ದರು. ಅವರ ತರಗತಿಯಲ್ಲಿ ಚಿಕ್ಕ ಮಕ್ಕಳು, ಪ್ರಾಬಲಿ ದೇವರ್ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್, ಒಬ್ಬ ಮಗುವಿನ ಕೈ ಗಡಿಯಾರವನ್ನು ಯಾರೋ ಕದ್ದುಬಿಟ್ಟಿದ್ದಾರೆ, ಕಳೆದು ಹೋಗಿಬಿಟ್ಟಿದೆ. ಆ ಮಗು ಕಳೆದೋಗಿದೆ ಅಂತ ಬಂದು ಟೀಚರ್ ಹತ್ರ ಹೇಳ್ಕೊಳ್ತು, ನನ್ನ ಕೈ ಗಡಿಯಾರ ಸಿಗ್ತಾ ಇಲ್ಲ, ಯಾರೋ ಕದ್ದುಬಿಟ್ಟಿದ್ದಾರೆ ಅಂತ. ಎಲ್ಲರೂ ಕ್ಲಾಸ್ ರೂಮಲ್ಲೇ ಇದ್ದರು ಅದು ಕಳೆದು ಹೋದಾಗ. ಈಗ ಶಿಕ್ಷಕರು ಅದನ್ನು ಕಂಡುಹಿಡಿಯಬೇಕಾಗಿದೆ ಯಾರು ಅಂತ. ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಸಾಲಾಗಿ ನಿಂತ್ಕೊಳ್ಳೋಕೆ ಹೇಳ್ತಾರಂತೆ. ಎಲ್ಲರಿಗೂ ಕಣ್ಣು ಮುಚ್ಕೊಳ್ಳೋಕೆ ಹೇಳ್ತಾರೆ ಅಥವಾ ಕಣ್ಣಿಗೆ ಪಟ್ಟಿಯನ್ನೇ ಕಟ್ಟಿಬಿಡ್ತಾರೆ. ಆಮೇಲೆ ಪ್ರತಿಯೊಬ್ಬ ಮಗುವಿನ ಚೀಲವನ್ನು ಅಥವಾ ಅದರ ಪಾಕೆಟ್ಸ್ ಇರುತ್ತಲ್ಲ ಎಲ್ಲವನ್ನು ಕೂಡ ನೋಡ್ತಾರೆ.
ಆಮೇಲೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸಿಗತ್ತೆ, ಅದನ್ನು ತೆಗೆದುಬಿಟ್ಟು ಆಮೇಲೆ ಎಲ್ಲರ ಪಟ್ಟಿಯನ್ನು ತೆಗೆದು ನೋಡು ನೀನು ಸಿಕ್ತು ಅಂತ ವಾಪಸ್ ಕೊಟ್ರಂತೆ. ಬಹಳ ವರ್ಷಗಳಾದ ಮೇಲೆ ಒಬ್ಬ ವ್ಯಕ್ತಿ ಬಂದು ಅವರನ್ನು ಮಾತಾಡಿಸಿ ಹೇಳ್ತಾನೆ, ನಾನು ನಿಮಗೆ ಜೀವನದುದ್ದಕ್ಕೂ ಚಿರಋಣಿಯಾಗಿರ್ತೀನಿ ಅಂಥೇಳಿ. ಯಾಕೆ ಏನು ಅಂದಾಗ, ಆ ದಿನ ಒಂದು ಸತಿ ನಮ್ಮ ಶಾಲೆಯಲ್ಲಿ ಹೀಗೆ ವಾಚ್ ಕಳೆದೋಗಿತ್ತು, ಅದನ್ನು ಕದ್ದಿದ್ದು ನಾನೇ. ಆದರೆ ನೀವು ಯಾರ ಮುಂದೆಯೂ ನನ್ನ ಹೆಸರನ್ನು ಹೇಳಲಿಲ್ಲ, ಯಾರಿಗೂ ತಿಳಿಯಪಡಿಸ್ಲಿಲ್ಲ. ಆದ್ದರಿಂದ ನಾನು ಒಳ್ಳೆಯ ದಾರಿಗೆ ಬರೋದಕ್ಕೆ ಸಾಧ್ಯ ಆಯಿತು. ಸಮಾಜದಲ್ಲಿ ಯಾವ ರೀತಿಯಲ್ಲೂ ಕೂಡ ನಾನು ಇವನು ಕದ್ದವನು ಕಳ್ಳ ಅಂತ ಹೇಳುವಂಥ ಬಿರುದು ನನಗೆ ಬರಲಿಲ್ಲ ಅಂತ ಹೇಳಿದಾಗ ಆ ಶಿಕ್ಷಕರು ಹೇಳ್ತಾರಂತೆ, ಮಗು ನಾನು ನನ್ನ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ದೆ, ನನಗೂ ಕೂಡ ಯಾರು ಆ ಮಗು ಕದ್ದಿದ್ದು ಅಂತ ಗೊತ್ತಿರಲಿಲ್ಲ ಅಂತ. ಈ ಒಂದು ಘಟನೆಯಲ್ಲಿ ಒಬ್ಬ ಶಿಕ್ಷಕರಲ್ಲಿ ಇರಬೇಕಾಗಿರುವಂತಹ ಎಷ್ಟು ಗುಣಗಳನ್ನು ನಾವು ಭಾವಿಸ್ಬೋದು. ಯಾಕೆ ಇದೆಲ್ಲ ಮುಖ್ಯ ಅಂತ ಹೇಳಿದ್ರೆ, ವ್ಯಕ್ತಿತ್ವವನ್ನು ಬೆಳೆಸೋದು ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಶ್ರೇಷ್ಠ ವ್ಯಕ್ತಿತ್ವವನ್ನು ಬೆಳೆಸೋದು ನಿಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನು ಎಲ್ಲರೂ ಹೇಳ್ತಾ ಇರ್ತಾರೆ, ಹೌದಲ್ವಾ? ಈಗಷ್ಟೇ ಉಪನ್ಯಾಸ ಮಾಡಿದವರು ಅದೇ ಹೇಳ್ತಾ ಇದ್ರು, ಶಿಕ್ಷಕರ ಮೇಲೆ ತುಂಬ ಜವಾಬ್ದಾರಿ ಇದೆ, ಇಡೀ ದೇಶದ ಭವಿಷ್ಯ ಶಿಕ್ಷಕರ ಮೇಲಿದೆ ಅಂತೆಲ್ಲ ಹೇಳುವಾಗ ದಯವಿಟ್ಟು ಗಮನಿಸಿ, ಇದು ಯಾವುದೇ ರೀತಿಯಲ್ಲಿ ನಿಮ್ಮನ್ನೇ ಆ ಜವಾಬ್ದಾರಿಗೆ ಪಿನ್ ಪಾಯಿಂಟ್ ಮಾಡಿ, ಇಟ್ ಈಸ್ ನಾಟ್ ಪಿನ್ನಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್, ಇಟ್ ಈಸ್ ಇನ್ ಫ್ಯಾಕ್ಟ್ ಶೋಯಿಂಗ್ ಅ ಲಾಟ್ ಆಫ್ ಫೇತ್ ಇನ್ ಯು. ನಿಮ್ಮಲ್ಲ ಭರವಸೆ ಇದೆ. ಶಿಕ್ಷಕರಲ್ಲಿ ಈ ದೇಶ, ಈ ಸಮಾಜ ಭರವಸೆ ಇಟ್ಟಿದೆ. ಏನಾದರೂ ಬದಲಾವಣೆ ಸಾಧ್ಯ ಆಗೋದಾದರೆ ಅದು ಯಾರಿಂದ ಸಾಧ್ಯ? ಶಿಕ್ಷಕರಿಂದ ಅಂತ. ಯಾಕಂದರೆ ಎಲ್ಲ ತಂದೆ ತಾಯಿಗಳು ಕೂಡ ಎಲ್ಲ ರೀತಿಯಲ್ಲೂ ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡಿರೋದಿಲ್ಲ, ಅವ್ರಿಗೆ ಆ ಸಿದ್ಧತೆ ಇರೋದಿಲ್ಲ. ಮಕ್ಕಳಿಗೆ ಯಾವ ರೀತಿಯಲ್ಲಿ ಬೆಳೆಸಬೇಕು, ಏನನ್ನು ಕಲಿಸ್ಬೇಕು, ಹೇಗೆ ಕಲಿಸ್ಬೇಕು, ಇದೆಲ್ಲ ಒಂದು ತಿಳ್ಕೊಳ್ಬೇಕಾದ್ರೆ ನೀವು ಅದಕ್ಕೆ ಟ್ರೈನಿಂಗ್ ಪಡ್ಕೊಂಡಿದ್ದೀರಾ, ಹೌದಲ್ವಾ? ಅದನ್ನು ಟ್ರೈನಿಂಗ್ ಪಡ್ಕೊಂಡು ನೀವು ಕಲ್ತ್ಕೊಂಡಿರ್ತೀರ. ತಂದೆ ತಾಯಿಗಳಿಗೆ ಎಷ್ಟೋ ಜನಕ್ಕೆ ಅದು ಗೊತ್ತಿರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ. ಆದರೆ ಎಲ್ಲ ರೀತಿಯಲ್ಲೂ ಅದಕ್ಕೆ ಸಿದ್ಧತೆಯನ್ನು ಪಡ್ಕೊಂಡಿರೋರು ಶಿಕ್ಷಕರು. ಹಾಗಾಗಿ ಏನಾದರೂ ಒಂದು ಬದಲಾವಣೆ ಬೇಕಾಗಿತ್ತು ಅಂತ ಹೇಳಿದ್ರೆ, ಅಥವಾ ಏನಾದರೂ ಒಂದು ಪ್ರಗತಿ ಆಗಬೇಕು ಅನ್ನೋದು ನಾವು ಭಾವಿಸೋದಾದರೆ ಅದು ಸಾಧ್ಯ ಇರೋದು ಶಿಕ್ಷಕ ಬಂಧುಗಳಿಂದ ಮಾತ್ರ ಅನ್ನೋ ದೃಷ್ಟಿಯಿಂದ ಸಮಾಜದಲ್ಲಿ ಯಾವಾಗಲೂ ನಿಮ್ಮನ್ನೇ ಹೇಳ್ತಾ ಇರ್ತಾರೆ, ಏನು ಶಿಕ್ಷಕರು ಏನಾದರೂ ಮಾಡಬೇಕು, ಶಿಕ್ಷಕರು ಏನಾದರೂ ಮಾಡಬೇಕು. ಮೌಲ್ಯ ಶಿಕ್ಷಣ ಕೊಡುವಂಥ ವಿಚಾರ ಇರ್ಬೋದು, ವ್ಯಕ್ತಿತ್ವ ನಿರ್ಮಾಣದ ವಿಚಾರ ಇರ್ಬೋದು, ದೇಶ ಕಟ್ಟುವಂಥ ಕಾರ್ಯ ಇರ್ಬೋದು, ಯಾವುದೇ ಕೆಲಸ ಇರಲಿ ಅದು ಸಾಧ್ಯ ಇರೋದು ನಿಮ್ಮಿಂದ ಅಂತ ಹೇಳುವಂಥ ವಿಚಾರ ಹೇಳಿದಾಗ ನೀವು ಅದ್ರ ಬಗ್ಗೆ ಭಾಳ ಹೆಮ್ಮೆ ಪಟ್ಕೋಬೇಕು. ದಟ್ ಯು ಆರ್ ಇನ್ ಅ ವೆರಿ ನೋಬಲ್ ಪ್ರೊಫೆಷನ್. ಒಬ್ಬ ಶಿಕ್ಷಕ ಯಾವತ್ತೂ ಕೂಡ ನಾನು ಕೇವಲ ಒಬ್ಬ ಶಿಕ್ಷಕ ಅಥವಾ ಕೇವಲ ಒಬ್ಬ ಶಿಕ್ಷಕಿ ಅನ್ನೋ ಭಾವನೆಯನ್ನು ತಾಳಲೇಬಾರ್ದು ಅಂತ. ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ರಾಮಕೃಷ್ಣ ಮಠದ ಮಹಾಧ್ಯಕ್ಷರಾಗಿದ್ದವರು, ಬಹಳ ಹಿರಿಯ ಯತಿಗಳು, ಜ್ಞಾನಿಗಳು. ಅವ್ರ ಹತ್ರ ಒಬ್ಬ ಯುವಕ ಹೋಗಿ ಹೇಳಿದಂತೆ, ನಾನು ಶಿಕ್ಷಕನಾಗಿ ಕೆಲಸವನ್ನು ಸ್ವೀಕರಿಸ್ತಾ ಇದ್ದೀನಿ, ನೀವೇನು ಮಾರ್ಗದರ್ಶನ ಕೊಡ್ತೀರಾ ಅಂತ ಹೇಳಿದಾಗ ಅವರು 3 ಪ್ರಶ್ನೆಗಳನ್ನು ಕೇಳಿದ್ರಂತೆ. ಮೊದಲನೇದು ಗಮನಿಸಿ, ಈ 3 ಪ್ರಶ್ನೆಗಳಿಗೆ ನಮ್ಮ ಉತ್ತರ ಏನು ಅಂತ ನಾವು ಗಮನಿಸ್ಕೋಬೇಕು. ಡು ಯು ಲವ್ ಯುವರ್ ಪ್ರೊಫೆಷನ್? ನಿನ್ನ ವೃತ್ತಿಯನ್ನು ನೀನು ಪ್ರೀತಿಸಿ ಗೌರವಿಸಿ ನೀನು ಅದನ್ನು ಸ್ವೀಕರಿಸಿದ್ಯಾ, ಅದನ್ನು ನಡೆಸ್ತಾ ಇದೆಯಾ, ಅದನ್ನು ನಿರ್ವಹಿಸ್ತಾ ಇದೆಯಾ? ಎರಡನೇದು, ಡು ಯು ಲವ್ ಯುವರ್ ಸಬ್ಜೆಕ್ಟ್? ನೀನು ಪಾಠ ಮಾಡುವಂತಹ ವಿಷಯ ಯಾವುದಿದೆಯೋ ಅದನ್ನು ಕೂಡ ನೀನು ಪ್ರೀತಿಸ್ತೀಯೋ? ಇದು ಬಹಳ ಮುಖ್ಯವಾದಂಥ ವಿಚಾರ. ಮೂರನೇದು ಅವ್ರು ಹೇಳಿದ್ದು, ಡು ಯು ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ಲೀಸ್ಟ್ ಆ್ಯಸ್ ಮಚ್ ಆಸ್ ಯು ಲವ್ ಯುವರ್ ಓನ್ ಚಿಲ್ಡ್ರನ್ ಅಂತ. ನಿನ್ನ ವಿದ್ಯಾರ್ಥಿಗಳನ್ನು, ನಿನ್ನ ಮಕ್ಕಳನ್ನೇ, ಹೆತ್ತ ಮಕ್ಕಳನ್ನು ಪ್ರೀತಿಸುವಷ್ಟೇ, ಕನಿಷ್ಠ ಅಷ್ಟಾದರೂ ನೀನು ವಿದ್ಯಾರ್ಥಿಗಳನ್ನು ಪ್ರೀತಿಸ್ತಾ ಇದೆಯಾ ಅಂತ ಕೇಳಿದ್ರಂತೆ. ಈ 3 ಪ್ರಶ್ನೆಗಳಿಗೆ ಹೌದು ಆಗಿದ್ದಲ್ಲಿ ನೀನೊಬ್ಬ ಶಿಕ್ಷಕ ಆಗ್ಬೋದು ಅಂತ ಹೇಳಿದ್ರು ಅಂತ ಪೂಜ್ಯ ಸ್ವಾಮೀಜಿಯವರು. ಇದು ಎಷ್ಟು ಅಗತ್ಯ ಅನ್ನೋದನ್ನು ಗಮನಿಸಿ. ಯಾಕಂದರೆ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಪ್ರೀತಿ, ಆಸಕ್ತಿ, ಗೌರವ ಇಲ್ಲೇ ಇದ್ದರೆ ಆ ಕೆಲಸ 100ಕ್ಕೆ 100 ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಬೋಧನೆ ಮಾಡುವಂತಹ ವಿಷಯ, ದ ಸಬ್ಜೆಕ್ಟ್ ದಟ್ ಯು ಟೀಚ್, ಆ ವಿಷಯದ ಬಗ್ಗೆ ನಿಮಗೆ ಪ್ರೀತಿ ಮತ್ತು ಆಸಕ್ತಿ ಇಲ್ಲೇ ಇದ್ದರೆ ಖಂಡಿತವಾಗಿಯೂ ನಿಮ್ಮ ವಿದ್ಯಾರ್ಥಿಗಳಿಗೆ ಆ ಸಬ್ಜೆಕ್ಟಲ್ಲಿ ಆಸಕ್ತಿ ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮೂರನೇದು, ಪ್ರೀತಿ ಅನ್ನೋದು ಬಹಳ ದೊಡ್ಡ ವಿಚಾರ. ಆ ಮೊದಲು ಹೇಳಿದಂಥ ಕಥೆಯಲ್ಲಿ ನಾವು ಕಾಣೋದು ಅದನ್ನೇ.
ವಿದ್ಯಾರ್ಥಿಗಳ ಬಗ್ಗೆ ಆ ಶಿಕ್ಷಕರಿಗೆ ಎಷ್ಟು ಕಾಳಜಿ ಇತ್ತು ಅಂತ ಹೇಳಿದ್ರೆ, ಅವರು ಎಲ್ಲರ ಮುಂದೆ ಚೆಕ್ ಮಾಡಿ ಕಳ್ಳನನ್ನು ಹಿಡಿದುಕೊಡೋದಕ್ಕೆ ಇಷ್ಟಪಡಲಿಲ್ಲ. ಯಾರಿಗೂ ಗೊತ್ತಾಗಬಾರ್ದು, ತನಗೂ ಗೊತ್ತಾಗಬಾರ್ದು ಅಂತ ಅವ್ರು ಕೆಲಸ ಮಾಡಿದ್ದು ಇನ್ನೂ ಅದ್ಭುತವಾದಂಥ ವಿಚಾರ. ಯಾಕಂದರೆ ತನಗೂ ಗೊತ್ತಾಗ್ಬಿಟ್ರೆ ಮನಸ್ಸು ಪೂರ್ವಗ್ರಹಕ್ಕೆ ಸಿಕ್ಕಾಕೊಳ್ಳೋದು. ಇಟ್ ವಿಲ್ ಗೆಟ್ ಪ್ರೆಜುಡಿಸ್ಡ್. ಓ, ಇವನೊಬ್ಬ ಕಳ್ಳ, ಈ ವಿದ್ಯಾರ್ಥಿಯೊಬ್ಬ ಕಳ್ಳ ಅನ್ನೋ ವಿಚಾರ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡುತ್ತೆ ಅಂಥೇಳಿ. ಹೌದಲ್ಲ, ಆದರೆ ಅವನು ಕಳ್ತನ ಮಾಡಿದ ಸತ್ಯ ಅಲ್ಲ. ಅದೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇವತ್ತೊಬ್ಬ ಕಳ್ಳ ಆಗಿ ಅವ್ರನ್ನು ಮುಂದೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಇದೆ. ಇದು ಮನುಷ್ಯ ಜೀವನದ ಸಾಧ್ಯತೆ. ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಒಂದು ಮಾತು ಹೇಳೋರು, ಪೌರುಷವಂತರಾದಂತಹ ದುಷ್ಟರನ್ನು ನಾನು ಗೌರವಿಸ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಲ್ಲ ಒಂದಿನ ಅವರು ಸರಿದಾರಿಗೆ ಬಂದರೆ ಆ ಸರಿದಾರಿಯಲ್ಲಿ ಅವರು ಪೌರುಷದಿಂದ ಕೆಲಸ ಮಾಡ್ತಾರೆ ಅಂತ. ಮನುಷ್ಯ, ಒಂದು ಹಸು ಸುಳ್ಳು ಹೇಳೋದಿಲ್ಲ, ಯಾವತ್ತೂ ಸುಳ್ಳು ಹೇಳೋದಿಲ್ಲ ಒಂದು ಹಸು. ಆದರೆ ಒಂದು ಹಸುವಾಗಿಯೇ ಇವರು ಉಳಿಯುತ್ತೆ ಕೊನೆವರೆಗೂ. ಆದರೆ ಇವತ್ತು ತಪ್ಪು ಮಾಡುವಂತಹ ಮನುಷ್ಯ ಅಥವಾ ಒಂದು ಮಗು, ಇವತ್ತು ಸುಳ್ಳು ಹೇಳಿದಂಥ ಒಂದು ಮಗು, ಇವತ್ತು ಏನೋ ಒಂದು ದೊಡ್ಡ ಅಪರಾಧವನ್ನು ಮಾಡಿದಂಥ ಒಂದು ಮಗು ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಸರಿಯಾದ ಮಾರ್ಗದರ್ಶನ ಸಿಕ್ಕಿ, ಸರಿಯಾದ ಗುರು ಸಿಕ್ಕಿ ಅವನಿಗೆ ದಾರಿ ತೋರಿಸಿದ ಪಕ್ಷದಲ್ಲಿ ಅದೇ ವ್ಯಕ್ತಿ ಒಬ್ಬ ಮಹಾಪುರುಷನಾಗೋದಕ್ಕೆ ಸಾಧ್ಯ ಇದೆ. ಒಬ್ಬ ದೇವಮಾನವನೇ ಆಗೋದು ಮಾಡ್ತಾನೆ. ಆದರೆ ಅವನು ಮನಸ್ಸು ಮಾಡಿದ ಪಕ್ಷದಲ್ಲಿ, ಅವನು ಸರಿ ದಾರಿಗೆ ಬಂದ ಪಕ್ಷದಲ್ಲಿ ಅವನು ಬೇರೆಯೇ ವ್ಯಕ್ತಿ ಆಗ್ಬೋದು ಅಂತ. ಅದಕ್ಕೆ ಉದಾಹರಣೆಯನ್ನು ನಾವು ನೋಡೋದಾದರೆ, ರತ್ನಾಕರ ಅಂತ ಹೇಳಿ ಡಕಾಯಿತನಾಗಿದ್ದಂಥ ಒಬ್ಬ ವ್ಯಕ್ತಿ ಮುಂದೆ ವಾಲ್ಮೀಕಿ ಮಹರ್ಷಿ ಆದ. ಅಂಗುಲಿಮಾಲ ಅಂತ ಹೇಳುವಂಥ ಒಬ್ಬ ಕ್ರೂರಿ ಮುಂದೆ ಪುಣ್ಯಾಕ್ಷ ಅಂತ ಹೇಳುವಂಥ ಒಬ್ಬ ಸನ್ಯಾಸಿಯಾದ ಬುದ್ಧನ ಸಂಪರ್ಕದಿಂದ. ಇದು ಮನುಷ್ಯ ಜೀವನದ ಸಾಧ್ಯತೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಏನು, ವ್ಯಕ್ತಿ ನಿರ್ಮಾಣ ಮಾಡುವಾಗ, ವ್ಯಕ್ತಿತ್ವ ನಿರ್ಮಾಣ ಮಾಡುವಾಗ ಶಿಕ್ಷಕರು ಮೊದಲು ಗಮನಿಸಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇರುವಂಥ ಮಕ್ಕಳು, ಅವರಲ್ಲಿರುವಂಥ ಸಾಮರ್ಥ್ಯ ಆಗಲಿ, ಅವರಲ್ಲಿರುವಂತಹ ಗುಣನಡತೆ ಆಗಲಿ, ಅದು ಜೀವನ ಪರ್ಯಂತ ಹಾಗೆ ಇರುವಂಥದ್ದಲ್ಲ. ಅದು ಬದಲಾಗೋದಕ್ಕೆ ಸಾಧ್ಯ ಇದೆ. ಅದನ್ನು ಬದಲಾಯಿಸುವ ಶಕ್ತಿ ಶಿಕ್ಷಕರಿಗಿದೆ ಅಂತ, ನಿಮಗಿದೆ ಅನ್ನೋದನ್ನೇ ನೀವು ನಂಬಬೇಕಾಗಿರುವಂತಹ ವಿಚಾರ. ಇದು ಭಾಳ ಮುಖ್ಯ. ಯಾಕಂತ ಹೇಳಿದ್ರೆ, ಆ ಶಿಕ್ಷಕ ಕಳ್ಳ ಯಾಕೆ ಗೊತ್ತಾಗಬಾರ್ದು ಅನ್ನೋದನ್ನು ಅಭಿಪ್ರಾಯಪಟ್ಟರು ಅಂತ ಹೇಳಿದ್ರೆ, ಅವನು ಜೀವನ ಪರ್ಯಂತ ಒಬ್ಬ ಕಳ್ಳನಾಗಿ ಸಮಾಜದಲ್ಲಿ ಗುರುತಿಸಲ್ಪಡ್ತಾನೆ ಅನ್ನೋ ಕಾರಣಕ್ಕಾಗಿ. ಸೊ ನಿಮ್ಮ ತರಗತಿಗಳಲ್ಲೂ ಕೂಡ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಅವರು ಹಾಗೆ ಅಂತ ಹೇಳಿ ಅವ್ರನ್ನ ಯಾವ ರೀತಿಯಲ್ಲೂ ಕೂಡ ಲೇಬಲ್ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ಲೇಬಲ್ ಚಿಲ್ಡ್ರನ್ ಇನ್ ಎನಿವೇ. ಇವ್ರು ಇಂಥವರು, ಇವ್ರು ದಡ್ಡರು, ಇವ್ರು ಮೂರ್ಖರು, ಇವ್ರು ಕೆಟ್ಟವರು, ಇವ್ರು ದುಷ್ಟರು, ಇವ್ರು ನಾಲಾಯಕ್ಕು, ಇಂತಹದ ಶಬ್ದಗಳನ್ನು ನಾವು ಉಪಯೋಗಿಸುವಾಗ ಭಾಳ ಎಚ್ಚರವಾಗಿರಬೇಕಾಗಿರೋಂಥ ಅಂಶ. ಯಾಕಂತ ಹೇಳಿದ್ರೆ, ಎಲ್ಲ ಸಾಮಾನ್ಯವಾಗಿ ಇದ್ದಂತಹ ಮಕ್ಕಳೇ ಮುಂದೆ ದೇಶದ ಪ್ರಧಾನಿಗಳು, ದೇಶದ ರಾಷ್ಟ್ರಪತಿಗಳು, ದೇಶದಲ್ಲಿ ನಾನಾ ಕ್ಷೇತ್ರಗಳಲ್ಲಿ ನಾಯಕತ್ವವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಈ ಸಾಮಾನ್ಯವಾಗಿ ಕಾಣುವಂಥ ಮಕ್ಕಳಿಂದಲೇ ಬಂದಿರ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದ ರಿಯಲ್ ಟೀಚರ್ ಇಸ್ ಒನ್. ಟೀಚರ್ಸ್ ಬಗ್ಗೆ ಹೇಳ್ತಾ, ಇಟ್ ಈಸ್ ನಾಟ್ ಇನಫ್ ಇಫ್ ದ ಸ್ಟೂಡೆಂಟ್ ಹ್ಯಾಸ್ ಫೇತ್ ಇನ್ ದ ಟೀಚರ್ ಶುಡ್ ಆಲ್ಸೋ ಹ್ಯಾವ್ ಫೇತ್ ಇನ್ ದ ಸ್ಟೂಡೆಂಟ್. ಭಾಳ ಅದ್ಭುತವಾದಂಥ ಮಾತು ಇದು. ವಿದ್ಯಾರ್ಥಿಗಳಿಗೆ ಶಿಕ್ಷಕರಲ್ಲಿ ಶ್ರದ್ಧೆ ಇದ್ದೇ ಇರುತ್ತೆ, ನಂಬಿಕೆ ಇದ್ದೇ ಇರುತ್ತೆ. ಶಿಕ್ಷಕರು ಹೇಳೋ ಮಾತೆ ಅಲ್ಟಿಮೇಟ್ ಅನ್ನೋ ಮಟ್ಟದಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿರ್ತಾರೆ. ಆದರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಶಿಕ್ಷಕರು ಕೂಡ ಮಕ್ಕಳಲ್ಲಿ ಅಷ್ಟೇ ನಂಬಿಕೆಯನ್ನು, ಭರವಸೆಯನ್ನು ಇಡಬೇಕು. ಯಾಕಂದರೆ ಶಿಕ್ಷಕರು ಇಡುವಂತಹ ನಂಬಿಕೆಯಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಜಾಗೃತವಾಗುತ್ತೆ. ಈ ಎಲ್ಲ ಅಂಶಗಳು ಹೇಳುವಾಗ ನನ್ನ ಕಣ್ಮುಂದೆ ನಮ್ಮ ಪೂಜ್ಯ ಗುರುಗಳಾದಂಥ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರು ಬರ್ತಾರೆ. ಎಂಥ ಸಾಮಾನ್ಯ ವ್ಯಕ್ತಿಗಳಲ್ಲೂ ಕೂಡ ಅವ್ರು ಎಷ್ಟು ನಂಬಿಕೆಯನ್ನು ತಾಳಿದ್ರು, ಎಷ್ಟು ವಿಶ್ವಾಸವನ್ನಿಟ್ಟರು ಅಂತ ಹೇಳಿದ್ರೆ, ಅವರಿಟ್ಟ ವಿಶ್ವಾಸದಿಂದ ನಮಗೆಲ್ಲ ಅನ್ಸೋದಕ್ಕೆ ಶುರು ಆಯಿತು, ನಾವು ಸಾಮಾನ್ಯರಲ್ಲ, ಏನನ್ನಾದರೂ ಖಂಡಿತ ಮಾಡಬಹುದು, ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ, ಆದ್ದರಿಂದ ನಾವು ಮಾಡಬಹುದು ಅಂತ ಹೋದ್ವಿ ವಿನ ನಮ್ಮ ಸಾಮರ್ಥ್ಯವನ್ನು ನೆಚ್ಕೊಂಡು ಹೋಗಿದ್ದಂತೂ ಅಲ್ಲ ಎಷ್ಟೋ ಜನರ ಪಾಲಿಗೆ.
ಆ ಗುರುಗಳಿರುವಂತಹ ನಂಬಿಕೆ ಇದೆಯಲ್ಲ, ಇದು ಶಿಷ್ಯನಲ್ಲಿ ಅಥವಾ ವಿದ್ಯಾರ್ಥಿಯಲ್ಲಿ ಆ ಆತ್ಮವಿಶ್ವಾಸವನ್ನು 100 ಪಟ್ಟು ಹೆಚ್ಚಿಸುತ್ತೆ, 1000 ಪಟ್ಟು ಹೆಚ್ಚಾಗಿ ಮಾಡುತ್ತೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ನೀವು ವಿಶ್ವಾಸವನ್ನು ಇಡಬೇಕು. ಏನು, ನೀನೇನೋ ಅದ್ಭುತವಾದನ್ನು ಸಾಧಿಸೋದಕ್ಕೆ ಬಂದಿರೋನು ಅಥವಾ ಬಂದಿರೋವಳು ಅನ್ನೋ ವಿಚಾರದಲ್ಲಿ ನೀವು ನಂಬಿಕೆ ತಾಳಿದಾಗ, ನೀವು ಅದೇ ಒಂದು ಧೋರಣೆಯಿಂದ ಅವ್ರ ಜೊತೆಗೆ ಕೆಲಸ ಮಾಡಿದಾಗ ಅವ್ರಿಗೇನಾಗುತ್ತೆ, ಅವ್ರಿಗೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಸ್ವಾಮಿ ವಿವೇಕಾನಂದರ ಅಮೇರಿಕದ ಶಿಷ್ಯೆ ಅಥವಾ ಸ್ನೇಹಿತೆ ಅಂತ ಹೇಳ್ಬೋದು. ಯಾಕಂದರೆ ಶಿ ಕಾಲ್ಡ್ ಹರ್ ಸೆಲ್ಫ್ ಅ ಫ್ರೆಂಡ್ ಆಫ್ ಸ್ವಾಮಿ ವಿವೇಕಾನಂದ, ಜೋಸೆಫಿನ್ ಮೆಕ್ಲೌಡ್ ಅಂತ. ಅವಳು ಶ್ರೀಮಂತ ಮನೆತನದವಳು, ಹಾಗಾಗಿ ಅವಳಿಗೆ ಅಮೇರಿಕದ ಬಹಳ ಗಣ್ಯ ವ್ಯಕ್ತಿಗಳ ಜೊತೆಗೆ ಒಡನಾಟ ಇತ್ತು. ಸಾಲದಕ್ಕೆ ಯುರೋಪಿನ ಹಲವಾರು ದೇಶಗಳಲ್ಲಿ ಅವಳಿಗೆ ಎಲ್ಲ ಗಣ್ಯ ವ್ಯಕ್ತಿಗಳ ಜೊತೆಗೆ, ಸಾಹಿತಿಗಳ ಜೊತೆಗೆ, ಆಮೇಲೆ ಮನೆತನಕ್ಕೆ ಸೇರಿದಂಥ ವ್ಯಕ್ತಿಗಳ ಜೊತೆಗೆಲ್ಲ ಒಡನಾಟ ಇತ್ತು. ಅವಳು ವಿವೇಕಾನಂದರನ್ನು ಭೇಟಿ ಆದಮೇಲೆ ಒಂದು ಮಾತನ್ನು ಹೇಳ್ತಾಳೆ, ಗಮನಿಸಿ. ವೆನ್ ಐ ಮೆಟ್ ದ ಝಾರ್ ಆಫ್ ರಷ್ಯಾದ ರಾಜ, ಅವ್ರನ್ನ ಝಾರ್ಸ್ ಅಂತ ಕರಿತಾ ಇದ್ರು ಆಗ ಹಿಂದೆ. ವೆನ್ ಐ ಮೆಟ್ ದ ಝಾರ್ ಆಫ್ ರಷ್ಯಾ ಐ ಫೆಲ್ಟ್ ಹೌ ಗ್ರೇಟ್ ಹೀ ಈಸ್. ಆ ರಾಜನನ್ನು ನೋಡಿದಾಗ ಅನ್ನಿಸ್ತು, ಅಬ್ಬಾ ಎಂಥ ವ್ಯಕ್ತಿ ಇವನು ಅಂತ ಅನ್ನಿಸ್ತು. ಬಟ್ ವೆನ್ ಐ ಮೆಟ್ ಸ್ವಾಮಿ ವಿವೇಕಾನಂದ ಐ ಫೆಲ್ಟ್ ಹೌ ಗ್ರೇಟ್ ಹೀ ಈಸ್ ಆ್ಯಂಡ್ ಹೌ ಗ್ರೇಟ್ ಐ ಆ್ಯಮ್ ಅಂತಂದ್ರು. ಇದೇ ಒಬ್ಬ ಗುರುವಿನಲ್ಲಿ, ಒಬ್ಬ ಶಿಕ್ಷಕನಲ್ಲಿ ಇರಬೇಕಾಗಿರುವಂಥ ಗುಣ. ಏನು, ವಿವೇಕಾನಂದರ ಹತ್ರ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಅನಿಸಿದೆ ಏನು ಗೊತ್ತಾ, ಸ್ವಾಮೀಜಿ ಏನು ಅದ್ಭುತ, ಏನಿವರು, ಎಂಥ ವ್ಯಕ್ತಿ ಇದು, ಎಂಥ ವ್ಯಕ್ತಿತ್ವ ಇದು, ಏನು ಚಾರಿತ್ರ್ಯ ಇದು, ನಿಜವಾಗಿಯೂ ಮನುಷ್ಯನೊಬ್ಬ ಈ ರೀತಿಯಲ್ಲಿರೋದಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ಭಾರತೀಯರು ಮಾತ್ರ ಅಲ್ಲ, ಇಡೀ ಪಾಶ್ಚಾತ್ಯ ಜಗತ್ತು ಆಶ್ಚರ್ಯಪಡ್ತು. ಸ್ವಾಮಿ ವಿವೇಕಾನಂದರ ಕುರಿತಾಗಿ ವಿಲಿಯಂ ಜೇಮ್ಸ್ ಅಂತ ಹೇಳುವಂಥ ಚಿಂತಕ ಹೇಳ್ತಾನೆ, ಹಿ ಈಸ್ ಅನ್ ಆನರ್ ಟು ಹ್ಯುಮ್ಯಾನಿಟಿ. ಮನುಕುಲಕ್ಕೆ ಒಂದು ಗೌರವವನ್ನು ತಂದುಕೊಟ್ರು. ಯಾಕೆ, ಮನುಷ್ಯನೊಬ್ಬ ಎಲ್ಲ ರೀತಿಗಳಲ್ಲೂ ಕೂಡ ಶ್ರೇಷ್ಠತೆಯನ್ನು ಸಾಧಿಸಿದ್ರೆ ಅವನು ಹೇಗಿರ್ತಾನೆ ಅನ್ನೋದಕ್ಕೆ ವಿವೇಕಾನಂದರೇ ಉದಾಹರಣೆ. ಸೊ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡಿದಂಥ ಸ್ವಾಮಿ ವಿವೇಕಾನಂದರ ಬಳಿ ಸಾರಿದ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ನಿಸ್ತಾ ಇದ್ದಿದ್ದೇನು ಅಂದರೆ, ನಾನು ಏನು ಕಡಿಮೆ ಅಲ್ಲ, ನಾನು ಕೂಡ ಏನನ್ನಾದರೂ ಮಾಡಬಹುದು ಅಂತ. ಈ ಭಾವವನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಬಳಿಗೆ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮೂಡಿಸುವಲ್ಲಿ ಯಶಸ್ವಿಯಾದರು. ಅವರ ಮಾತುಗಳು ಮಾತ್ರ ಅಲ್ಲ, ಅವರ ನಡತೆ, ಅವರ ವರ್ತನೆ, ಅವರು ವ್ಯಕ್ತಿಗಳೊಂದಿಗೆ ನಡ್ಕೊಳ್ತಾ ಇದ್ದಂಥ ರೀತಿ, ಅವರನ್ನು ಸಂಬೋಧಿಸ್ತಾ ಇದ್ದಂಥ ರೀತಿ, ಅವರಿಗೆ ಗೌರವವನ್ನು ಕೊಡ್ತಾ ಇದ್ದಂಥ ರೀತಿ, ಇದನ್ನೆಲ್ಲ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇತ್ತು. ನಾವು ವಿವೇಕಾನಂದರ ಕಡೆಯವರು ನಾವು ಏನು ಬೇಕಿದ್ರೂ ಮಾಡಬಲ್ಲೆವು ಅಂತ. ಇದು ನಡೆಯುವಂಥ ಮ್ಯಾಜಿಕ್. ಇದೇನು, ಇದನ್ನು ಹೇಗೆ ವಿವರಿಸ್ತೀರಿ? ಯಾಕೆ, ನನ್ನಲ್ಲಿ ಸ್ವಾಮಿ ವಿವೇಕಾನಂದರು ನನ್ನಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಹಾಗಾಗಿ ನಾನು ಏನು ಬೇಕಿದ್ರೂ ಮಾಡಬಹುದು. ಈ ಒಂದು ಭಾವ ಇವತ್ತಿಗೂ ಕೂಡ ಯುವಕ ಯುವತಿಯರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ನೀವೆಲ್ಲ ನನ್ನ ಮಕ್ಕಳು, ನನ್ನ ಅನುಯಾಯಿಗಳು, ನನಗಿಂತ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಬಲ್ಲಿರಿ ಅಂತ ಸ್ವಾಮೀಜಿ ಹೇಳುವಾಗ ಅದನ್ನು ಓದಿದಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ, ಸ್ವಾಮೀಜಿ ಇಷ್ಟು ಹೇಳಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಕಿಂಚಿತ್ತಾದರೂ ಖಂಡಿತವಾಗಿಯೂ ನಾವು ಮಾಡೋದಕ್ಕೆ ಸಾಧ್ಯ ಇದೆ. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಆಲ್ ಟೀಚರ್ಸ್ ಶುಡ್ ರಿಮೆಂಬರ್. ಏನು, ಇಟ್ ಈಸ್ ನಾಟ್ ಇನಫ್ ಇಫ್ ದ ಸ್ಟೂಡೆಂಟ್ ಹ್ಯಾಸ್ ಫೇತ್ ಇನ್ ದ ಟೀಚರ್ ಶುಡ್ ಆಲ್ಸೋ ಹ್ಯಾವ್ ಫೇತ್ ಇನ್ ದ ಸ್ಟೂಡೆಂಟ್. ಪ್ರತಿಯೊಬ್ಬ ಮಗುವಿನಲ್ಲಿ ನೀವು ಆ ನಂಬಿಕೆಯನ್ನು, ವಿಶ್ವಾಸವನ್ನು, ಭರವಸೆಯನ್ನು ತಾಳಬೇಕು. ಆಗ ಅವರು ನೋಡಿ ಜೀವನದಲ್ಲಿ ಎಂದೂ ಕೂಡ ಅವರು ಫೇಲ್ಯೂರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರು ತುಂಬ ಮುಖ್ಯ ಅಂತ ಹೇಳಿದ್ರೆ ಶಿಕ್ಷಕರು ನೀವೇ. ದ ಟೀಚರ್ ಇಸ್ ದಿ ಹಾರ್ಟ್ ಆಫ್ ದ ಎಜುಕೇಷನ್ ಸಿಸ್ಟಮ್ ಅಂತ. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲೆ ಬರುತ್ತೆ, ಅಧಿಕಾರಿಗಳು ಬರ್ತಾರೆ, ಪಾಲಿಸಿ ಮೇಕರ್ಸ್ ಬರ್ತಾರೆ, ಸಚಿವರು ಬರ್ತಾರೆ, ಇನ್ನು ಯಾರ್ಯಾರೋ ಎಲ್ಲರೂ ಸೇರಿಕೊಳ್ತಾರೆ ಇಡೀ ವ್ಯವಸ್ಥೆಯಲ್ಲಿ. ಆದರೆ ಅದನ್ನೇನಾದರೂ ಯಶಸ್ವಿಗೊಳಿಸೋದಕ್ಕೆ ಸಾಧ್ಯ ಇದ್ದರೆ ಅದು ಯಾರಿಂದ ಸಾಧ್ಯ?
ಶಿಕ್ಷಕರು. ಯು ಆರ್ ದಿ ಹಾರ್ಟ್ ಆಫ್ ದಿ ಎಂಟೈರ್ ಎಜುಕೇಷನ್ ಸಿಸ್ಟಮ್. ಮರಿಬೇಡಿ ಇದನ್ನು. ಯು ಆರ್ ದಿ ಸೆಂಟರ್. ಅಲ್ಲಿ ಏನೇನು ಆ ಯೋಜನೆಗಳನ್ನು ಮಾಡಲಾಗುತ್ತೋ ಆ ಯೋಜನೆಗಳು ಸಾಕಾರಗೊಳ್ಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಈ ಕಾರ್ಯಕ್ರಮ ಮುಗಿಸಿ ಹೊರಡೋ ಹೊತ್ತಿಗೆ ನಿಮ್ಮಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡೋದಕ್ಕೆ ಉತ್ಸಾಹ ಹೆಚ್ಚಾಗಿರಬೇಕು. ನಿಮ್ಮಲ್ಲಿ ಶಿಕ್ಷಕರಾಗಿ ನಾನು ಏನಾದರೂ ಖಂಡಿತವಾಗಿಯೂ ಮಾಡಬೇಕು ಅನ್ನೋ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರಬೇಕು. ಶಿಕ್ಷಕ ವೃತ್ತಿಯಲ್ಲಿ ಆಗಲಿ ಯಾವುದೇ ವೃತ್ತಿಯಲ್ಲಿ ಆಗುವಂಥ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವು ಕೆಲವೊಮ್ಮೆ ಪ್ರಯತ್ನ ಪಟ್ಟು ನಿರಾಶರಾದಾಗ ನಾವೇನು ಮಾಡ್ತೀವಿ, ಬಿಟ್ಬಿಡೋಣ ಪ್ರಯತ್ನ ಅಂತ ಅನ್ನಿಸ್ಬಿಡುತ್ತೆ. ಹಲವಾರು ಶಿಕ್ಷಕರು ಈ ಮಾತನ್ನು ನಮ್ಮ ಹತ್ರ ಹೇಳಿದ್ದಾರೆ. ಹೊಸದಾಗಿ ಬಂದಂಥ ಶಿಕ್ಷಕರು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಆಗ ಸೀನಿಯರ್ಸ್ ಇರ್ತಾರೆ, ಅವ್ರು ಹೇಳ್ತಾರೆ, ಇದೆಲ್ಲ ನಾವು ಮಾಡಿ ಬಿಟ್ಬಿಟ್ಟಿದ್ದೀವಿ, ನೀನೇನು ಮಾಡ್ತೀಯ ಅಂತ. ಶಿಕ್ಷಕರೇ ಹೇಳಿರೋದು, ನಾವೆಲ್ಲ ಮಾಡಿ ಬಿಟ್ಬಿಟ್ಟಿದ್ದೀವಿ, ಇದರಿಂದ ಏನಾಗಲಿಲ್ಲ, ನೀನೇನು ಹೊಸದಾಗಿ ಪ್ರಯತ್ನ ಮಾಡ್ತೀಯ ಅಂತ. ಬಟ್ ದೆನ್ ವಿ ಶುಡ್ ನಾಟ್ ಗೆಟ್ ಇನ್ಫ್ಲೂಯೆನ್ಸ್ಡ್. ಸಾಧ್ಯ ಇದೆ. ಮೊದಲನೇದಾಗಿ ನೀವು ಮಾಡುವಂಥ ಪ್ರಯತ್ನ ಇವತ್ತೇ ಫಲ ಕೊಡೋದಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ನೀವು ಹೇಳುವಂಥ ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ಹೋಗಿರುತ್ತೆ. ಕೆಲವು ಮಾತುಗಳು 20-30 ವರ್ಷಗಳಾದಮೇಲೆ ಕೆಲಸ ಮಾಡ್ಬೋದು. ಸೊ ನೀವು ಮಾಡಿದಂಥ ಪ್ರಯತ್ನ ಒಂದೂ ಕೂಡ ವ್ಯರ್ಥ ಅಲ್ಲ. ಎಷ್ಟೋ ಜನ ಬಂದು ನಮ್ಮ ಹತ್ರ ಹೇಳ್ಕೊಂಡಿರ್ತಾರೆ ಈ ಮಾತನ್ನು. ನಮ್ಮ ಶಿಕ್ಷಕರು ಹೇಳಿದ್ದೋ ಅಥವಾ ಗುರುಗಳು ಹೇಳಿದ್ದೋ, ಯಾರೋ ಹೇಳಿದ್ದೋ ಒಂದು ಮಾತು ಆವಾಗ ಅರ್ಥ ಆಗಿರಲಿಲ್ಲ. 10 ವರ್ಷ ಆದಮೇಲೆ, 15 ವರ್ಷ ಆದಮೇಲೆ, 20 ವರ್ಷ ಆದಮೇಲೆ ಆ ಮಾತು ಅರ್ಥ ಆಯಿತು, ಆ ಮಾತು ನೆನಪಾಯಿತು, ಆ ಸಂದರ್ಭಕ್ಕೆ ಸರಿಯಾಗಿ ಆ ಮಾತು ನೆನಪಾಯಿತು, ನನಗದು ಪ್ರಯೋಜನ ಆಯಿತು ಅಂತ. ಹಾಗಾಗಿ ಶಿಕ್ಷಕರಲ್ಲಿರಬೇಕಾಗಿರೋ ಅನೇಕ ಗುಣಗಳಲ್ಲಿ ತಾಳ್ಮೆ ಕೂಡ ಒಂದು. ಏನು, ಇವತ್ತು ನೀವು ಮಾಡುವಂಥ ಪ್ರಯತ್ನಕ್ಕೆ ಇವತ್ತೇ ಫಲ ಸಿಗತ್ತೆ ಅಂತ ಭಾವಿಸಬೇಡಿ. ಇನ್ಫ್ಯಾಕ್ಟ್ ಶಿಕ್ಷಕರು ಹೇಗೆ ಕೆಲಸ ಮಾಡಬೇಕು ಅಂದರೆ, ಕೃಷ್ಣ ಹೇಳಿದಂತೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲ ಇವತ್ತೇ ನೀವು ಕಾಣ್ತೀರಾ, ಇವತ್ತೇ ನೀವು ನೋಡಿ ಆನಂದ ಪಡ್ತೀರಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಖಂಡಿತವಾಗಿಯೂ ಅದರ ಫಲ ಅದು ಕಾಲಕ್ರಮೇಣ ಅದು ಕೊಟ್ಕೊಳ್ಳುತ್ತೆ. ಆದರೆ ನೀವು ಮಾಡಬೇಕಾಗಿರೋದು ಮಾತ್ರ ಏನು, ನಿಮ್ಮ ಪ್ರಯತ್ನವನ್ನು 100ಕ್ಕೆ 100 ಪ್ರಾಮಾಣಿಕವಾಗಿ ಇಟ್ಕೊಳ್ಳೋದು, ನಿಮ್ಮ ಪ್ರಯತ್ನವನ್ನು ಎಂದೂ ಕೂಡ ಬಿಡದೇ ಇರೋದು. ಇದು ಬಹಳ ಮುಖ್ಯವಾದಂಥ ಅಂಶ. ಕಲಿಸ್ಬೇಕಾಗಿರುವಂಥ ವಿಚಾರಗಳಲ್ಲಿ ಹೌದು, ಇವತ್ತಿನ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ನಿಮಗೆ ನೀವು ಪಠ್ಯಪುಸ್ತಕಗಳಿರೋದನ್ನು ಬೋಧನೆ ಮಾಡಿ ಮುಗಿಸೋದಕ್ಕೆ ಎಷ್ಟೋ ಸತಿ ಸಮಯ ಕಡಿಮೆ ಬೀಳ್ತಾ ಇರುತ್ತೆ, ಹೌದಲ್ವಾ? ಆದರೂ ಕೂಡ ಆ ಪಠ್ಯಪುಸ್ತಕದ ಪಾಠಗಳನ್ನು ಬೋಧನೆ ಮಾಡುವ ಮಧ್ಯೆಯೇ ನೀವು ವ್ಯಕ್ತಿತ್ವ ನಿರ್ಮಾಣದ ಕಡೆಗೆ ಗಮನ ಹರಿಸಲೇಬೇಕು. ದಲೈ ಲಾಮಾ ಅವರು ಒಂದು ಮಾತು ಹೇಳ್ತಾರೆ, ವೆನ್ ಎಜುಕೇಟಿಂಗ್ ದ ಮೈಂಡ್ಸ್ ಆಫ್ ಅವರ್ ಯೂತ್ ವಿ ಮಸ್ಟ್ ನಾಟ್ ಫರ್ಗೆಟ್ ಟು ಎಜುಕೇಟ್ ದೇರ್ ಹಾರ್ಟ್ಸ್ ಅಂತ. ಶಿಕ್ಷಣ ಅಂತ ಹೇಳಿದ್ರೆ ಬುದ್ಧಿಗೆ ಮಾತ್ರ ಶಿಕ್ಷಣ ಕೊಡೋದಲ್ಲ, ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದು, ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನು, ಏನು ಗ್ರಹಿಸುವ ಶಕ್ತಿಯನ್ನು ಹೆಚ್ಚಿಸೋದು, ಇಷ್ಟು ಮಾತ್ರ ಅಲ್ಲ, ಹೃದಯವಂತಿಕೆ ಅನ್ನೋದೊಂದು ಇದೆಯಲ್ಲ. ವಿ ಶುಡ್ ನಾಟ್ ಫರ್ಗೆಟ್ ಟು ಎಜುಕೇಟ್ ದಿ ಹಾರ್ಟ್ಸ್. ಭಾಳ ಮುಖ್ಯವಾದಂಥ ವಿಚಾರ. ಸ್ವಾಮಿ ವಿವೇಕಾನಂದರು ಒಂದು ಪೂರ್ಣ ವ್ಯಕ್ತಿತ್ವ ಅಂದರೆ ಏನು ಅಂತ ಹೇಳ್ತಾರೆ, ವಾಟ್ ವಿ ವಾಂಟ್ ಈಸ್ ಅ ಹಾರ್ಟ್ ದಟ್ ಕ್ಯಾನ್ ಫೀಲ್, ಅ ಬ್ರೈನ್ ದಟ್ ಕ್ಯಾನ್ ಥಿಂಕ್ ಆ್ಯಂಡ್ ಹ್ಯಾಂಡ್ಸ್ ದಟ್ ಕ್ಯಾನ್ ವರ್ಕ್. ಒಂದು ಪರಿಪೂರ್ಣವಾದಂಥ ವ್ಯಕ್ತಿತ್ವ ಅಂದರೆ 3 ಅಂಶಗಳಿರುತ್ತೆ. ಬುದ್ಧಿಯೂ ಚುರುಕಾಗಬೇಕು, ಜ್ಞಾನವನ್ನೂ ಹೆಚ್ಚಿಸಬೇಕು, ಆ ಬುದ್ಧಿಯಲ್ಲಿ ವಿವೇಕವನ್ನೂ ಕೂಡ ತುಂಬಿಸ್ಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಗುರುತಿಸೋದು ಮಾತ್ರ ಅಲ್ಲ, ಗುರುತಿಸೋದು ಬಹುಶಃ ಇವತ್ತು ಒಬ್ಬ ಪ್ರೈಮರಿ ಶಾಲೆಯ ಮಗುವಿಗೂ ಗೊತ್ತಿದೆ ಸರಿಯಾವುದು ತಪ್ಪ್ಯಾವುದು ಅಂತ. ಆದರೆ ಇವತ್ತು ಪ್ರೇರಣೆ ನೀಡಬೇಕಾಗಿರೋದು, ಅದು ವಿವೇಕವನ್ನು ಕೊಡಬೇಕಾಗಿರೋದು ಎಲ್ಲಿ ಅಂದರೆ, ಸರಿಯಾದ್ದನ್ನು ಮಾತ್ರ ಮಾಡುವಲ್ಲಿ ಮತ್ತು ಬೇಡವಾದ್ದನ್ನು ಬಿಡುವಲ್ಲಿ. ವಿವೇಕ, ಬುದ್ಧಿ, ಬ್ರೈನ್ ಟು ಥಿಂಕ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಇದು ಬಹಳ ಮುಖ್ಯ. ಇವತ್ತು ಆಲೋಚನೆ ಮಾಡುವ ಶಕ್ತಿ ಇಲ್ಲ ಸಮಾಜದಲ್ಲಿ. ಸರಿಯಾದ ಯಾವುದು, ಸರಿಯಾದ್ದನ್ನು ಮಾತ್ರ ನಾವು ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು, ಪ್ರತಿಯೊಂದನ್ನು ಕೂಡ ಅಂತ ಅರ್ಥ ಮಾಡಿಕೊಳ್ಳುವಂಥ ಜನರ ಸಂಖ್ಯೆ ಸಮಾಜದಲ್ಲಿ ಬಹಳ ಕಡಿಮೆ. ಯಾಕಂತ ಹೇಳಿದ್ರೆ ಆ ಪ್ರಜ್ಞೆಯನ್ನು ನಾವು ಶಾಲಾ ಮಟ್ಟದಲ್ಲೇ ಬೆಳೆಸಿಲ್ಲ, ಅಲ್ಲಿಂದ ಬೆಳೆಸಬೇಕಾಗತ್ತೆ. ಸೋದರಿ ನಿವೇದಿತಾ ಸ್ವಾಮಿ ವಿವೇಕಾನಂದರ
ಶಿಷ್ಯೆ, ಅವಳು ಇಂಗ್ಲೆಂಡಿನಿಂದ ಬಂದಂಥ ಶಿಷ್ಯೆ. ಸ್ವಾಮಿ ವಿವೇಕಾನಂದರ ಭಾರತ ಪ್ರೇಮವನ್ನು ಕಂಡು ಅವಳು ತನ್ನ ಜೀವನವನ್ನು ಭಾರತದ ಸೇವೆಗೋಸ್ಕರ ಸಮರ್ಪಿಸಬೇಕು ಅಂತ ನಿರ್ಧಾರ ಮಾಡಿದ್ಲಂತೆ. ಸ್ವಾಮಿ ವಿವೇಕಾನಂದರಲ್ಲಿ ಅಂಥ ಭಾರತ ಪ್ರೇಮ ಇತ್ತು. ವ್ಯಕ್ತಿತ್ವ ನಿರ್ಮಾಣದಲ್ಲಿ ಇದೂ ಕೂಡ ಒಂದು ದೊಡ್ಡ ಅಂಶ, ನೆನ್ಪಿಟ್ಕೊಳ್ಳಿ. ದೇಶದ ಕುರಿತಾಗಿ, ನಮ್ಮ ಪರಂಪರೆಯ ಕುರಿತಾಗಿ, ನಮ್ಮ ಸಂಸ್ಕೃತಿಯ ಕುರಿತಾಗಿ, ನಮ್ಮ ಜ್ಞಾನ ಪರಂಪರೆಯ ಕುರಿತಾಗಿ, ನಮ್ಮ ಹಿಂದಿನವರ ಪೂರ್ವಿಕರ ಸಾಧನೆಗಳ ಕುರಿತಾಗಿ ಅರಿವು ಮೂಡಿಸ್ಕೊಂಡು ಆ ಕುರಿತಾಗಿ ಅಭಿಮಾನ, ಗೌರವ, ಪ್ರೀತಿಗಳನ್ನು ತಾಳೋದು ಕೂಡ ಶಿಕ್ಷಣದ ಒಂದು ಬಹಳ ಮುಖ್ಯವಾದಂಥ ಅಂಶ. If I don't identify myself as an Indian, if I don't identify myself as belonging to this culture, to this knowledge tradition, I don't think I can have a ಆಲ್ ರೌಂಡೆಡ್ ಪರ್ಸನಾಲಿಟಿ. ಒಂದು ಸಂಪೂರ್ಣವಾಗಿ ಪರಿಪೂರ್ಣವಾದಂಥ ವ್ಯಕ್ತಿತ್ವ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ಲೆಸ್ ಐ ಆಮ್ ರೂಟೆಡ್ ಇನ್ ಮೈ ಟ್ರೆಡಿಷನ್ಸ್, ಅನ್ಲೆಸ್ ಐ ಆಮ್ ರೂಟೆಡ್ ಇನ್ ಮೈ ಕಲ್ಚರಲ್ ವ್ಯಾಲ್ಯೂಸ್. ಯಾವಾಗ ನಾವು ನಮ್ಮ ದೇಶದ ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಈ ವಿಚಾರಗಳಲ್ಲಿ, ಮೌಲ್ಯಗಳಲ್ಲಿ ನಾವು ಬೇರೂರೋದಿಲ್ವೋ ನಮ್ಮ ವ್ಯಕ್ತಿತ್ವ ಖಂಡಿತವಾಗಿಯೂ ಪರಿಪೂರ್ಣವಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ನಾವು ಸ್ವಾಮಿ ವಿವೇಕಾನಂದರಿಂದ ಕಲಿಯುವಂಥ ಒಂದು ದೊಡ್ಡ ಪಾಠ. ಸೋದರಿ ನಿವೇದಿತಾ ವಿವೇಕಾನಂದರ ಭಾರತ ಪ್ರೇಮವನ್ನು ಕಂಡ್ಲು. ಭಾರತದ ವಿಚಾರಗಳೆಲ್ಲ ಕೇಳಿ ತಿಳ್ಕೊಂಡು ಅವಳಿಗೆ ಅನ್ನಿಸ್ತು, ಹೌದು, ಇಂಥ ಭಾರತಕ್ಕೋಸ್ಕರ ನಾನು ನನ್ನ ಜೀವನವನ್ನು ಸಮರ್ಪಣೆ ಮಾಡಬೇಕು, ನಾನು ಮುಂದಿನ ಜೀವನವನ್ನೆಲ್ಲ ಭಾರತಕ್ಕೋಸ್ಕರ ದುಡಿಬೇಕು ಅಂಥೇಳಿ ನಿವೇದಿತೆ ಭಾರತಕ್ಕೆ ಬಂದಳು. ಅವಳು ಕೂಡ ಒಬ್ಬ ಶಿಕ್ಷಣ ತಜ್ಞಳೇ. ವಿವೇಕಾನಂದರು ನೆನ್ಪಿಟ್ಕೊಳ್ಳಿ, ಒಬ್ಬ ಸನ್ಯಾಸಿ ಮಾತ್ರ ಅಲ್ಲ, ಆ ವ್ಯಕ್ತಿತ್ವದಲ್ಲಿ ಒಬ್ಬ ಸನ್ಯಾಸಿಯೂ ಇದ್ದ, ಒಬ್ಬ ಇತಿಹಾಸಜ್ಞನೂ ಇದ್ದ, ಒಬ್ಬ ಶಿಕ್ಷಣ ತಜ್ಞನೂ ಇದ್ದ, ಒಬ್ಬ ವಿಜ್ಞಾನಿಯೂ ಇದ್ದ. ಅನೇಕ ವ್ಯಕ್ತಿತ್ವಗಳು ವಿವೇಕಾನಂದರಲ್ಲಿ. ಅವರು ಕೂಡ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞರು. ನಿವೇದಿತೆ ಕೂಡ ಸ್ವಾಮೀಜಿತ್ರ ಬರೋ ಮೊದಲು ಅವಳೊಬ್ಬ ಶಿಕ್ಷಕಿ ಆಗಿದ್ಲು, ಪ್ರಾಂಶುಪಾಲಳಾಗಿ ಕೆಲಸ ಮಾಡ್ತಾಯಿದ್ಲು. ಅವಳು ಹೇಳ್ತಾಳೆ ಎಜುಕೇಷನ್ ಬಗ್ಗೆ, ದಯವಿಟ್ಟು ಗಮನಿಸಿ. ಅದು ಇಟ್ ಈಸ್ ಅ ಟ್ರೈನಿಂಗ್ ಆಫ್ ದ ಮೈಂಡ್ ಅಂತ ಒಂದು ಕಡೆ ಹೇಳ್ತಾಳೆ. ಯಾವ ಥರ ಟ್ರೈನ್ ಮಾಡಬೇಕು? ಟು ಥಿಂಕ್ ಲಾಫ್ಟಿಲಿ ಆ್ಯಂಡ್ ಟು ಚೂಸ್ ನೋಬ್ಲಿ. ಪ್ರಾಕ್ಟಿಕಲಿ ದೊಡ್ಡ ದೊಡ್ಡ ವಿಚಾರಗಳು ನಮಗೆ ಗೊತ್ತಾಗುತ್ತೆ, ಆದರೆ ಅದನ್ನು ನಾವು ಪ್ರಾಕ್ಟಿಕಲಿ ಜೀವನಕ್ಕೆ ತರೋದು ಬಹಳ ಮುಖ್ಯ. ಅದರಲ್ಲಿ ಏನು ಬೇಕು? ಟು ಥಿಂಕ್ ಲಾಫ್ಟಿಲಿ. ಆಲೋಚನೆ ಯಾವಾಗಲೂ ಕೂಡ ಎತ್ತರದಲ್ಲಿರಬೇಕು. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಯಾವಾಗಲೂ ಶ್ರೇಷ್ಠ ಮಟ್ಟದಲ್ಲಿರಬೇಕು. ಆ ರೀತಿಯಲ್ಲಿ ಮನಸ್ಸಿಗೆ ತರಬೇತಿ ಕೊಡೋದು ಶಿಕ್ಷಣ. ಆ್ಯಂಡ್ ಟು ಚೂಸ್ ನೋಬ್ಲಿ ಅಂತ ಹೇಳ್ತಾಳವಳು. ಆಯ್ಕೆಗಳನ್ನು ಮಾಡಬೇಕಾದ್ರೆ ಉದಾತ್ತವಾದ ಆಯ್ಕೆಗಳನ್ನು ಮಾಡೋದನ್ನು ಕಲಿಸೋದು ಶಿಕ್ಷಣ. ದಯವಿಟ್ಟು ನೀನು ಅರ್ಥ ಮಾಡ್ಕೊಳ್ಳಿ. ದಿಸ್ ಎ ಸೈಕಲಾಜಿಕಲ್ ಫ್ಯಾಕ್ಟ್ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಕ್ಕಳಿಗೆ ಇದನ್ನು ಹೇಳಿದಾಗ ಅವರು, ಹೌದು, ನಮ್ಗೆ ಸರಿಯಾದ್ದು ಯಾವುದು ತಪ್ಪು ಯಾವುದು ಅಂತ ಗೊತ್ತು, ಆದರೆ ಮಾಡಲೇಬೇಕಾದ್ರೆ ನಮಗೆ ಮನಸ್ಸಿಗೆ ಏನು ಟ್ರೈನಿಂಗ್ ಕೊಡಬೇಕಲ್ಲ, ದಟ್ ಈಸ್ ವೇರ್ ವಿ ಆರ್ ಲ್ಯಾಕಿಂಗ್. ವ್ಯಕ್ತಿತ್ವಗಳನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಇದು ಬಹಳ ಬಹಳ ಮುಖ್ಯ. ಮಕ್ಕಳಿಗೆ ನಾವು ಹೇಳ್ತೀವಿ, ಏನು ಇದನ್ನು ಮಾಡು, ಅದನ್ನು ಮಾಡು, ಮತ್ತೊಂದು ಮಾಡು ಅಂತ. ಅವ್ರು ಮಾಡೋಕ್ಕೆ ಹೊರಟಾಗ ಅವ್ರ ಮುಂದೆ ಯಾವಾಗಲೂ 2 ಚಾಯ್ಸ್ ಬರುತ್ತೆ. ಬೆಳಿಗ್ಗೆ ಏಳುವಾಗ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋ ಅಥವಾ ಎದ್ದು ಓದ್ಲೋ, ಎದ್ದು ಯೋಗ ಮಾಡಲೋ ಅಂತೆಲ್ಲ. ಇಟ್ ಈಸ್ ಅ ಚಾಯ್ಸ್ ದಟ್ ದ ಚೈಲ್ಡ್ ಹ್ಯಾಸ್ ಟು ಮೇಕ್. ಆಗ ಒಂದು ನೋಬಲ್ ಚಾಯ್ಸ್ ಮಾಡಬೇಕು. ಯಾವುದು ಮಾಡೋದ್ರಿಂದ ನನಗೆ ಒಳ್ಳೆಯದಾಗತ್ತೆ ಅನ್ನೋದನ್ನ ಗುರುತಿಸಿ ಆ ಮಗು ಆಯ್ಕೆಯನ್ನು ಮಾಡಬೇಕಾಗತ್ತೆ. ಶಿಕ್ಷಕರು ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರಿಯಾದ ಆಯ್ಕೆಗಳನ್ನು ಮಾಡೋದನ್ನು ಹೇಳ್ಕೊಡ್ಬೇಕು ಅನ್ನೋದು ಭಾಳ ಮುಖ್ಯವಾದಂಥ ಅಂಶ. ಸಣ್ಣ ಸಣ್ಣ ವಿಚಾರಗಳು, ಆಯ್ಕೆಗಳು ಜೀವನದಲ್ಲಿ ಭಾಳ ಮುಖ್ಯವಾದಂಥ ಆಯ್ಕೆಗಳು ಅಂದಿದ ತಕ್ಷಣ ನಮ್ಮ ಕಣ್ಮುಂದೆ ಯಾವಾಗಲೂ ಒಂದು 10th ಆದಮೇಲೆ ಏನು ಓದಬೇಕು, PUC ಆದಮೇಲೆ ಏನು ಓದಬೇಕು, ಯಾವ ಕೆಲಸ ಸೇರ್ಕೋಬೇಕು, ಇದೆಲ್ಲ ದೊಡ್ಡ ದೊಡ್ಡ ಚಾಯ್ಸಸ್ ಅಂದ್ಕೋತೀವಿ. ಆದರೆ ವ್ಯಕ್ತಿತ್ವ ನಿರ್ಮಾಣದ ದೃಷ್ಟಿಯಿಂದ ನೀವು ಹೇಳೋದಾದರೆ, ಗಮನಿಸೋದಾದರೆ ನೆನ್ಪಿಟ್ಕೊಳ್ಳಿ, ಏನು ತಿಂತೀನಿ ಅನ್ನೋದು ಬಹಳ ಮುಖ್ಯವಾದಂಥ ಚಾಯ್ಸ್. ಯಾರ ಸಂಘ ಮಾಡ್ತೀನಿ ಅನ್ನೋದು ಒಂದು ಬಹಳ ಮುಖ್ಯವಾದಂಥ ಆಯ್ಕೆ. ಎಷ್ಟು ಗಂಟೆಗೆ ಹೇಳ್ತೀನಿ ಅನ್ನೋದು ಮುಖ್ಯವಾದಂಥ ಆಯ್ಕೆ. ಏನನ್ನು ಮಾತಾಡ್ತೀನಿ ಅನ್ನೋದು ಬಹಳ ಮುಖ್ಯವಾದಂಥ ಆಯ್ಕೆ. ಯಾವ ಬಗೆಯ ಪುಸ್ತಕಗಳನ್ನು ಓದ್ತೀನಿ ಅನ್ನೋದು ಬಹಳ ಮುಖ್ಯವಾದಂಥ ಆಯ್ಕೆ ಆಗುತ್ತೆ. ನಾವು ಜೀವನದಲ್ಲಿ ಮಾಡುವಂಥ ಪ್ರತಿಯೊಂದು ಆಯ್ಕೆ ಕೂಡ ನಮ್ಮ ಭವಿಷ್ಯ ನಿರ್ಮಾಣಕ್ಕೆ
ಪೂರಕವಾಗಿರಬೇಕು, ನಮ್ಮ ಭವಿಷ್ಯ ನಿರ್ಮಾಣಕ್ಕೆ ಅದರಿಂದ ಏನಾದರೂ ಒಂದು ಕೊಡುಗೆ ಇರಬೇಕು ಅಂಥೇಳಿ. ಸೊ ಶಿಕ್ಷಕರು ನೀವು ಮಾಡಬೇಕಾಗಿರೋದು ಏನು ಅಂದರೆ, ವ್ಯಕ್ತಿತ್ವವನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಈ ಆಯ್ಕೆಗಳನ್ನು ಸರಿಯಾಗಿ ಮಾಡೋದನ್ನು ಕಲಿಸ್ಕೊಡ್ಬೇಕು ಅವ್ರಿಗೆ. ಆಲೋಚನೆ ಮಾಡೋದನ್ನು ಒಂದು, ಆಯ್ಕೆ ಮಾಡೋದನ್ನು ಮತ್ತೊಂದು. ಸ್ವಾಮಿ ವಿವೇಕಾನಂದರು ಹೇಳಿದರು, ಆ್ಯಂಡ್ ಹಾರ್ಟ್ ಟು ಫೀಲ್, ಹೃದಯವಂತಿಕೆ, ಎಂಪಥಿ ಅನ್ನೋದು ಭಾಳ ದೊಡ್ಡ ಗುಣ, ಪರಾನುಭೂತಿ. ಇದು ಶಿಕ್ಷಕರಲ್ಲಿಯೂ ಇರಬೇಕು, ಶಿಕ್ಷಕರಲ್ಲಿ ಇದ್ದ ಪಕ್ಷದಲ್ಲಿ ಮಕ್ಕಳಲ್ಲೂ ಕೂಡ ಬರುತ್ತೆ. ಈಗ ಉದಾಹರಣೆಗೆ ಮೊದಲು ಹೇಳಿದಂಥ ಕಥೆಯನ್ನು ಜ್ಞಾಪಿಸ್ಕೊಳ್ಳಿ. ಯಾವ ಮಗು ಶಿಕ್ಷಕನಿಂದ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಪಟ್ಟಿದ್ದಾನೋ ಆ ಮಗು ಮುಂದೆ ತಾನು ಇತರರಿಗೂ ಕೂಡ ಅದೇ ಬಗೆಯ ಪ್ರೀತಿಯನ್ನು, ಅದೇ ಬಗೆಯ ಪರಾನುಭೂತಿಯನ್ನೇ ತೋರಿಸ್ತಾನೆ ಅನಿವಾರ್ಯವಾಗಿ. ಒಬ್ಬ ಶಿಕ್ಷಕ ನನ್ನನ್ನು ಉದ್ಧಾರ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅವರಿಲ್ಲದೇ ಇದ್ದರೆ ನನ್ನ ಜೀವನನೇ ಏನೋ ಆಗೋಗ್ಬಿಡ್ತಾ ಇತ್ತು. ನಾನು ಕೂಡ ಇತರರಿಗೆ ಅದೇ ರೀತಿಯಲ್ಲಿ ನಾನು ಕೂಡ ಅವಕಾಶ ಕೊಡಬೇಕು, ನಾನು ಕೂಡ ಇತರರಿಗೆ ಅದೇ ಗೌರವವನ್ನು ಕೊಡಬೇಕು, ನಾನು ಕೂಡ ಇತರರೊಂದಿಗೆ ಅಷ್ಟೇ ಸಹಾನುಭೂತಿಯಿಂದ ನಡ್ಕೋಬೇಕು ಅನ್ನೋ ಭಾವ ಆ ಮಗುವಿನಲ್ಲಿ ಅನಿವಾರ್ಯವಾಗಿ ಬರುತ್ತೆ. ಬಿಕಾಸ್ ಇಟ್ ಈಸ್ ಅ ಲೈಫ್ ಎಕ್ಸ್ಪೀರಿಯನ್ಸ್. ಸೊ ಶಿಕ್ಷಕರ ಬಗ್ಗೆ ಹೇಳುವಂಥ ಕೆಲವು ಪುಸ್ತಕಗಳಲ್ಲಿ ಹೇಳ್ತಾರೆ, ಯು ಶುಡ್ ಹೆಲ್ಪ್ ದೆಮ್ ಹ್ಯಾವ್ ಲೈಫ್ ಲರ್ನಿಂಗ್ ಲೆಸನ್ಸ್ ಅಂತ ಎಕ್ಸ್ಪೀರಿಯನ್ಸಸ್ ನೀವು ಕೊಡಬೇಕಂತೆ ಜೀವನದಲ್ಲಿ. ಯಾಕಂದರೆ ನೀವು 100 ಮಾತು ಹೇಳ್ಬೋದು, ಅದು ಮರ್ತೋಗ್ಬಿಡುತ್ತೆ, ಆದರೆ ಅಂಥ ಒಂದು ಅನುಭವ ಇದೆಯಲ್ಲ ಜೀವನ ಪರ್ಯಂತ ನೆನಪಿರುತ್ತೆ. ಅಂಥ ಒಂದು ಅನುಭವ ಜೀವನ ಪರ್ಯಂತ ನೆನಪಿರುತ್ತೆ. ಯಾವುದೋ ಒಂದು ಸಂದರ್ಭ, ಅಂಥ ಸಂದರ್ಭದಲ್ಲಿ ನೀವು ಎಷ್ಟು ಉದಾತ್ತವಾಗಿ, ಎಷ್ಟು ಸಹಾನುಭೂತಿಯಿಂದ, ಎಷ್ಟು ಪ್ರೀತಿಯಿಂದ ನೀವು ನಡ್ಕೊಂಡ್ಬಿಡ್ತೀರೋ ಅದಕ್ಕೆ ಆ ಪಾಠ ಮಕ್ಕಳ ಹೃದಯದಲ್ಲಿ ಎಷ್ಟು ಚೆನ್ನಾಗಿ ಒಳಗೆ ಹೋಗುತ್ತೆ ಅಂದರೆ ಅವರು ಕೂಡ ಮುಂದೆ ಅವರ ಜೀವನದಲ್ಲಿ ಇತರರೊಂದಿಗೆ ಹಾಗೇ ನಡ್ಕೊಳ್ತಾರೆ. ಇದು ಸತ್ಯ, ಈ ಮಾತು ಸತ್ಯ. ನಾವು ನಮ್ಮ ಸ್ವಾಮೀಜಿಯವರಲ್ಲಿ, ನಮ್ಮ ಗುರುಗಳಾದಂಥ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರಲ್ಲಿ ಕಂಡ್ವಿ ಅಂಥ ಗುಣಗಳನ್ನು. ಅವರನ್ನು ನೋಡಿದ ಮೇಲೆ ನಾವು ಇತರರೊಂದಿಗೆ ನಾವು ಬದುಕುವಾಗ ಅವರ ನಡತೆ ನಮಗೆ ಯಾವಾಗಿದ್ರೂ ಕೂಡ ಎಚ್ಚರದ ಪಾಠ. ಅವ್ರು ಹಾಗೆ ಮಾಡ್ತಾಯಿದ್ರು, ನಾವು ಕೂಡ ಎಚ್ಚರವಾಗಿರಬೇಕು. ಅವ್ರು ಹೇಗೆ ಬದುಕ್ತಾ ಇದ್ರು ಅದು ನಮಗೆ ಪಾಠ. ಅವರು ಮಾತನಾಡ್ತಾ ಇದ್ದದ್ದೇ ನಮಗೊಂದು ಪಾಠ, ಅವ್ರು ಓಡಾಡ್ತಾ ಇದ್ದದ್ದು ಒಂದು ಪಾಠ, ಅವ್ರ ಜನರೊಂದಿಗೆ ಬೆರೀತಾ ಇದ್ದದ್ದು ಒಂದು ಪಾಠ. ಸಮಸ್ಯೆ ಬಂದಂಥ ಸಂದರ್ಭಗಳಲ್ಲಿ ಅವರು ನಿಭಾಯಿಸಿದಂಥ ಬಗೆ ಒಂದು ಪಾಠ. ಪ್ರತಿಯೊಂದರಲ್ಲೂ ಒಂದು ಪಾಠ ಇತ್ತು. ಸೊ ನೀವು ಆ ರೀತಿಯ ಗುರುಗಳಾಗಬೇಕು. ಶಿಕ್ಷಕ ಅನ್ನೋದು ಕೇವಲ ಒಂದು ವೃತ್ತಿ, ಆದರೆ ಗುರು ಆಗೋದು ಅಂತ ಹೇಳಿದರೆ ಅದು ಒಂದು ಬದುಕು, ಅದೊಂದು ಜೀವನ. ಅದು ಹೌದಲ್ವಾ? ವೃತ್ತಿಯಲ್ಲಿ ನೀವೇನು ಮಾಡ್ತೀರಿ, ವೃತ್ತಿಯಲ್ಲಿ ಎಷ್ಟು ಮಾಡ್ತೀರಿ, ಏನು ಸಂಬಳ ಬರುತ್ತೆ ಅನ್ನೋದು ದಟ್ ಈಸ್ ಒನ್ ಪಾರ್ಟ್. ಬಟ್ ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್ಸ್ ಟು ಬೀಯಿಂಗ್ ಟೀಚರ್ಸ್. ನಿಮ್ಮನ್ನು ನೀವು ಇನ್ನೂ ಹೆಚ್ಚು ಬೆಳೆಸ್ಕೊಳ್ಳಿ, ಗುರುಸ್ಥಾನಕ್ಕೆ ಬೆಳೆಸ್ಕೊಳ್ಳಿ. ಆ ಗುರುಸ್ಥಾನಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ದೇವರಿಗಿಂತ ಮಿಗಿಲಾದಂಥ ಸ್ಥಾನವನ್ನು ಕೊಟ್ಬಿಟ್ಟಿದ್ದಾರೆ. ಹೌದೋ ಅಲ್ವೋ? ದೇವರಿಗಿಂತ ದೊಡ್ಡವನು ಗುರು ಅಂತ ಅವನನ್ನು ಮೊದಲು ಸ್ಮರಣೆ ಮಾಡೋದು ಅಂತ. ಮೊದಲು ಶ್ರೀ ಗುರುಭ್ಯೋ ನಮಃ ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ, ಆ ದೇವರನ್ನು ತೋರಿಸ್ಕೊಡೋವನು ಈ ಗುರುನೇ, ಇವನೇ ಮುಖ್ಯ ಅಂತ. ಸೊ ಶಿಕ್ಷಕರಾದವರು ಈ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನೋಡಬೇಕು. ನಿಮ್ಮ ಪ್ರತಿಯೊಂದು ನಡೆನುಡಿ ಮಕ್ಕಳಿಗೆ ಪಾಠ ಆಗಿರುತ್ತೆ ಅನ್ನೋದನ್ನು ಮರಿಬೇಡಿ. ಇದು ಸತ್ಯ. ನಾವಾದರೂ ಪೂಜ್ಯ ಸ್ವಾಮೀಜಿಯವರನ್ನು ನೋಡೋ ಹೊತ್ತಿಗೆ ಕಾಲೇಜಿಗೆ ಬಂದಿದ್ವಿ. ಕಾಲೇಜು ವಯಸ್ಸಿನಲ್ಲೂ ಕೂಡ ನಮಗೆ ಒಳ್ಳೆಯದನ್ನು ನೋಡಿದಾಗ ಅದನ್ನು ನೋಡಬೇಕು, ಕಲಿಬೇಕು ಅನ್ನೋ ಒಂದು ಆಕಾಂಕ್ಷೆ ಹೃದಯದಲ್ಲಿತ್ತು ಅಂದರೆ ಶಾಲಾ ಮಕ್ಕಳಲ್ಲಿ ಅದು ಇನ್ನೂ ಹೆಚ್ಚಿರುತ್ತೆ. ಒಳ್ಳೆಯದನ್ನು ನೋಡಿದ ತಕ್ಷಣ ಅದನ್ನು ಅನುಸರಿಸಬೇಕು, ಅದನ್ನು ಅನುಕರಿಸಬೇಕು ಅಂತ ಹೇಳುವ ಭಾವ ಶಾಲಾ ಮಟ್ಟದಲ್ಲಿರುವಂಥ ಮಕ್ಕಳಲ್ಲಿ ಬಹಳಷ್ಟು ಇರುತ್ತೆ. ಆದರೆ ಅಂಥ ಅವಕಾಶಗಳು ಅವರಿಗೆ ಸಿಗಬೇಕು. ಸೊ ಹೃದಯವಂತಿಕೆ ಅನ್ನೋದೊಂದು. ಹೇಗೆ ಸ್ಪಂದಿಸಬೇಕು ಇವತ್ತು ನಾವು ವ್ಯಕ್ತಿಗಳ ಜೊತೆಗೆ? ಶಾಲೆಗಳಲ್ಲಿ ನಾವು ನೋಡ್ತೀವಿ, ಒಂದು ಸತಿ ಒಂದು ಮಗು ಏನಾದ್ರು ಬಿದ್ದುಬಿಟ್ರೆ ಎಲ್ಲ ಮಕ್ಕಳು ನಕ್ಕು ಬಿಡ್ತಾರೆ ಕೆಲವೊಮ್ಮೆ. ಹೌದೋ ಅಲ್ಲೋ? ಅಂಥ ಒಂದು ಸಣ್ಣ ಘಟನೆಯೇ ತೆಗೆದುಕೊಳ್ಳಿ, ದೊಡ್ಡ ಘಟನೆ ಏನು ಬೇಡ. ಅಂಥ ಒಂದು ಸಣ್ಣ ಘಟನೆಯಲ್ಲಿ ಮಕ್ಕಳು ಹೇಗೆ ಸ್ಪಂದಿಸಬೇಕು ಅಂತ ಹೇಳ್ಕೊಡ್ಬೇಕಾಗಿರೋರು ಶಿಕ್ಷಕರೇ. ಎಸ್, It can be a very small incident, but there is a very big lesson in that. ಒಂದು ಸಣ್ಣ ಘಟನೆಯಲ್ಲಿ ನೀವು ಸ್ಪಂದಿಸೋದನ್ನು ಹೇಳ್ಕೊಡಿ, ಮುಂದೆ ಅವರು ಎಲ್ಲ ಸಂದರ್ಭಗಳಲ್ಲೂ ಸ್ಪಂದಿಸೋದನ್ನು
ಕಲ್ತ್ಕೊಳ್ತಾರೆ. ಸೊ ವ್ಯಕ್ತಿತ್ವಗಳನ್ನು ನಿಮ್ಮ ಹತ್ರ ಬರೋ ಹೊತ್ತಿಗೆ ಮಕ್ಕಳ ವ್ಯಕ್ತಿತ್ವ ಅಪೂರ್ಣವಾಗಿರುತ್ತೆ. ಅದನ್ನು ಪೂರ್ಣಗೊಳಿಸಬೇಕಾಗಿರೋರು ನೀವು. ಸೊ ಹೃದಯವಂತಿಕೆನ ವಿಚಾರ ತೆಗೆದುಕೊಂಡ್ರೆ ಅದು ಯಾವ ಮಟ್ಟಕ್ಕೆ ತನಕ ತೆಗೆದುಕೊಂಡು ಹೋಗ್ಬೋದು. ಸ್ವಾಮಿ ವಿವೇಕಾನಂದರೇ ನೆನಪಾಗ್ತಾರೆ. ಅಮೇರಿಕದಲ್ಲಿ ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ನಡೆದಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಉಪನ್ಯಾಸ ಮಾಡಿ ಆಯಿತು. ಅವರೇ ಇಡೀ ಸಮ್ಮೇಳನದ ಅತ್ಯಂತ ಶ್ರೇಷ್ಠ ವಾಗ್ಮಿ ಅಂತ ಇಡೀ ಅಮೇರಿಕದ ಎಲ್ಲ ನ್ಯೂಸ್ ಪೇಪರ್ಗಳು ಘೋಷಿಸಿಬಿಟ್ಟು ವಿಶ್ವವಿಖ್ಯಾತರಾಗಿದ್ದಾರೆ. ಖ್ಯಾತಿಯ ಉತ್ತುಂಗವನ್ನು ಪಡೆದಿದ್ದಾರೆ. ಅಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಆ ದಿನಗಳಲ್ಲಿ ರಾತ್ರಿ ಬಂದು ಯಾರ ಮನೇಲಿ ಉಳ್ಕೊಳ್ತಾ ಇದ್ರೋ ರಾತ್ರಿಯೆಲ್ಲ ಕಣ್ಣೀರಿಡೋರಂತೆ. ಅವರ ಹಾಸಿಗೆ ದಿಂಬೆಲ್ಲ ಒದ್ದೆ ಆಗಿಬಿಡೋದಿರುತ್ತಂತೆ ಎಷ್ಟೋ ಸತಿ. ಕೆಲವೊಮ್ಮೆ ಮಲ್ಗೆ ಇರ್ತಾ ಇರಲಿಲ್ಲ ಅಂತೆ. ಯಾಕೆ? ಅವರ ಅತಿಥೇಯರು ಕೇಳ್ತಾರೆ, ಏನಾಯಿತು ಸ್ವಾಮೀಜಿ, ಯಾಕೆ ಮಲಗಿಲ್ಲ, ಯಾಕೆ ದಿಂಬು ಒದ್ದೆ ಆಗಿದೆ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನಗಿವತ್ತು ಇಷ್ಟು ಚೆನ್ನಾಗಿರುವಂಥ ಆತಿಥ್ಯ ಸಿಗ್ತಾ ಇದೆ, ಅಮೇರಿಕ ದೇಶ ಇಷ್ಟು ಸಂಪದ್ಭರಿತವಾಗಿದೆ, ಆದರೆ ನನ್ನ ದೇಶದಲ್ಲಿ ನನ್ನ ಭಾರತೀಯರು ಎಂಥ ದೈನ್ಯಾವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ. ಒಂದು ಹೊತ್ತು ಊಟಕ್ಕೋಸ್ಕರ ಕೂಡ ಕಷ್ಟಪಡ್ತಾ ಇರುವಂಥ ಜನ ನನ್ನ ಭಾರತದಲ್ಲಿದ್ದಾರೆ. ಅವ್ರಿಗೋಸ್ಕರ ನಾನು ಏನು ಮಾಡಲಿ ಅಂತ ಆಲೋಚನೆ ಮಾಡ್ತೀನಿ. ರಾತ್ರಿಯೆಲ್ಲ ನಿದ್ದೆ ಬರೋದಿಲ್ಲ. ಇಂಥ ವಿಚಾರಗಳು ನಮಗೆ ಮತ್ತೆ 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 ನಮ್ಮ ಕಿವಿ ಮೇಲೆ ಬೀಳಿದಾಗ ನಮ್ಮಲ್ಲಿಯೂ ಕೂಡ ಒಂದಷ್ಟು ನಿಸ್ವಾರ್ಥತೆ, ತ್ಯಾಗ, ಹೃದಯವಂತಿಕೆ ಖಂಡಿತ ಜಾಗೃತ ಆಗಲೇಬೇಕು. ಆದರೆ ಇಂಥ ವಿಚಾರಗಳು ನಮ್ಮ ಕಿವಿಯ ಮೇಲೆ ಪದೇ ಪದೇ ಬೀಳಬೇಕು. ಹೌದಾ? ಒಬ್ಬ ಸನ್ಯಾಸಿ, ಜಗತ್ತೇ ಬೇಡ ಅಂತ ಎಲ್ಲವನ್ನ ಬಿಟ್ಟಿರುವಂಥ ಸನ್ಯಾಸಿ ಕಣ್ಣೀರಿಟ್ರು ಅಂತ ಹೇಳಿದ್ರೆ, ಪುರುಷ ಸಿಂಹ ಅಂತ ಕರೆಸ್ಕೊಂಡಂಥ ಸನ್ಯಾಸಿ, ಸಿಡಿಲಿನ ಸನ್ಯಾಸಿ ಅಂತ ಹೆಸರು ಸ್ವಾಮಿ ವಿವೇಕಾನಂದರಿಗೆ. ಅಂಥ ಸ್ವಾಮಿ ವಿವೇಕಾನಂದರು ಕಣ್ಣೀರಿಟ್ರು. ಎಷ್ಟು ಕಣ್ಣೀರಿಟ್ರು? ದಿಂಬೊದ್ದೆ ಆಗೋಷ್ಟು ಕಣ್ಣೀರಿಟ್ರು ಅಂತ ಹೇಳಿದರೆ ಎಂಥ ಹೃದಯ ಇರಬೇಕು ಅವ್ರದ್ದು. ಅಂಥ ಹೃದಯವೇ ಅವರನ್ನು ಶ್ರೇಷ್ಠ ಸನ್ಯಾಸಿಯನ್ನಾಗಿಸಿದ್ದು. ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದ ಮೇಲೆ ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತ ಒಬ್ಬ ಇರ್ತಾನೆ, ಗಿರೀಶ್ ಚಂದ್ರ ಘೋಷ್ ಅಂತ. ವಿವೇಕಾನಂದರು ಜೊತೆ ಮಾತಾಡ್ತಾ ಹೀಗೆ ಸಮಾಜದಲ್ಲಿರುವಂಥ ಕಷ್ಟದಲ್ಲಿರುವಂಥ ಜನರ ವಿಚಾರ ಎಲ್ಲ ಬಂತು. ಅವ್ರ ಕುರಿತಾಗಿ ಗಿರೀಶ ಕೇಳ್ದ, ಏನಾಯಿತು, ನೀವೆಲ್ಲ ಧರ್ಮ ಬೋಧನೆ ಮಾಡ್ತೀರಾ, ಇವ್ರಿಗೆಲ್ಲ ಏನು, ಇವ್ರ ಕಷ್ಟ ಎಲ್ಲ ನೀಗಿಸೋದಕ್ಕೆ ಯಾರು ಮಾಡ್ತಾರೆ, ಯಾರಿದ್ದಾರೆ ಸಮಾಜದಲ್ಲಿ ಇವ್ರ ಪರವಾಗಿ ನಿಲ್ಲುವವರು ಅಂತೆಲ್ಲ ಮಾತಾಡಿದಾಗ ವಿವೇಕಾನಂದರು ಅತ್ಯಂತ ಭಾವುಕರಾಗಿ ಕಣ್ಣೀರು ಸುರಿಸ್ತಾ ಎದ್ದೊಟ್ಟೋಗ್ತಾರಂತೆ. ಆಗ ಗಿರೀಶ್ ಚಂದ್ರ ಘೋಷ್ ಒಂದು ಮಾತು ಹೇಳ್ತಾನೆ, ವಿವೇಕಾನಂದರನ್ನು ನಾನು ಗೌರವಿಸೋದು ಅವ್ರ ಮಹಾಪಂಡಿತರು, ವೇದಶಾಸ್ತ್ರಗಳನ್ನು ಓದ್ದವರು, ಜಗತ್ತನ್ನೇ ಗೆದ್ದು ಬಂದವರು, ಅದ್ಭುತವಾದಂಥ ವಾಗ್ಮಿ, ಇದೆಲ್ಲ ಅಂತಲ್ಲ. ನಾನು ಅವ್ರು ಗೌರವಿಸೋದು ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಕೋಮಲವಾದ ಹೃದಯ ಇದೆ ನೋಡಿ. ಇನ್ನೊಬ್ಬರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವರ ಹೃದಯ ಕರಗಿ ಹೋಗುತ್ತಲ್ಲ, ಆ ಹೃದಯವಂತಿಕೆಗೋಸ್ಕರ ನಾನು ಅವರನ್ನು ಗೌರವಿಸೋದು ಅಂತ. ಸೊ ವ್ಯಕ್ತಿತ್ವದಲ್ಲಿ ಇದು ಕೂಡ ಬಹಳ ಮುಖ್ಯವಾದಂಥ ಅಂಶ. ಮೂರನೇ ಅಂಶ ಹೇಳಿ ನಾನು ಮಾತು ಮುಗಿಸ್ತೇನೆ. ಹ್ಯಾಂಡ್ಸ್ ಟು ವರ್ಕ್. ಸ್ವಾಮಿ ವಿವೇಕಾನಂದ ಹೇಳಿದ್ದು, ವಾಟ್ ವಿ ವಾಂಟ್ ಇಸ್ ಅ ಬ್ರೈನ್ ಟು ಥಿಂಕ್, ಅ ಹಾರ್ಟ್ ಟು ಫೀಲ್ ಆ್ಯಂಡ್ ಹ್ಯಾಂಡ್ಸ್ ಟು ವರ್ಕ್. ಇದನ್ನು ಸ್ವಾಮೀಜಿ ಇನ್ನೊಂದು ಕಡೆ 3 H ಅಂತ ಹೇಳ್ಕೊಡ್ತಾರೆ. 3 H's, ಹ್ಯಾಂಡ್, ಹಾರ್ಟ್ ಆ್ಯಂಡ್ ಹೆಡ್ ಅಂತ. ಈ 3 ಸಮಗ್ರವಾಗಿ ಬೆಳಿಬೇಕು. ಎಲ್ಲವೂ ಕೂಡ ಸಮತೋಲನದಲ್ಲಿ ನಮ್ಮಲ್ಲಿ ಬೆಳವಣಿಗೆ ಆಗಬೇಕು. ಬರೀ ಬುದ್ಧಿ ಬೆಳೆದು ಬಿಟ್ಟರೆ ನರಿ ಬುದ್ಧಿ ಆಗಿಬಿಡುತ್ತದು. ಹೃದಯವಂತಿಕೆಯು ಸೇರ್ಕೋಬೇಕು. ಬರೀ ಹೃದಯವಂತಿಕೆ ಇದ್ಬಿಟ್ರೆ ಅದು ಕೇವಲ ಸೆಂಟಿಮೆಂಟಲಿಸಮ್ ಆಗಿಬಿಡುತ್ತೆ, ಅತಿ ಭಾವುಕತೆ ಆಗುತ್ತೆ, ಕೆಲಸಕ್ಕೆ ಬರೋದಿಲ್ಲ. ಅಥವಾ ಬುದ್ಧಿಯೂ ಇದೆ, ಹೃದಯವಂತಿಕೆಯೂ ಇದೆ, ಅಷ್ಟೇ ಕೂಡ ಸಾಕಾಗೋದಿಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು. ಆಗ ಸಮಾಜಕ್ಕೂ ಅದರಿಂದ ಪ್ರಯೋಜನ ಇದೆ, ನಮಗೂ ಕೂಡ ಅದರಿಂದ ಪ್ರಯೋಜನ ಆಗೋದಕ್ಕೆ ಸಾಧ್ಯ ಇದೆ. ಏನದು? ದಿ ಹ್ಯಾಂಡ್ಸ್ ಟು ವರ್ಕ್. ಕೆಲಸ ಮಾಡುವ ರೀತಿಯನ್ನು, ಕೆಲಸ ಮಾಡುವ ಮನಸ್ಸನ್ನು, ಕೆಲಸ ಮಾಡುವಂತಹ ಬುದ್ಧಿಯನ್ನು ಕೂಡ ಮಕ್ಕಳಲ್ಲಿ ಬೆಳೆಸಬೇಕು. ದೊಡ್ಡ ದೊಡ್ಡ ವಿಚಾರ ಎಲ್ಲ ತಿಳ್ಕೊಂಡಿರ್ತಾರೆ, ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿದಾಗ ಸೋಮಾರಿತನ, ಹಿಂಜರಿಕೆ, ಭಯ, ನಾನಾ ಅಡಚಣೆಗಳು ಬರುತ್ತವೆ. ಹೌದಲ್ವಾ? ಸಮಾಜದಲ್ಲಿ ನಾವೆಲ್ಲರೂ ಕೂಡ ಏನೇನೋ ದೊಡ್ಡದು ಮಾಡಬೇಕು ಅಂತ ಅಂದ್ಕೊಳ್ಳಿಲ್ವಾ? ನೀವು ಶಾಲೆಯಲ್ಲಿದ್ದಾಗ ಅಂದ್ಕೊಂಡಿರ್ಲಿಲ್ವಾ?
ನೀವು ಕಾಲೇಜಲ್ಲಿದ್ದಾಗ ಅಂದ್ಕೊಂಡಿರ್ಲಿಲ್ವಾ? ಅಂದ್ಕೊಂಡಿದ್ದನ್ನು ಎಷ್ಟನ್ನೋ ಬಿಟ್ಬಿಟ್ವಿ, ಕೈ ಬಿಟ್ಬಿಟ್ವಿ. ಯಾಕೆ? ಯಾರೇನಂತಾರೋ, ಮಾಡುವ ದಾರಿಯಲ್ಲಿ ಸೋತು ಬಿಟ್ಟರೆ ಏನಾಗುತ್ತೋ, ಜನ ನಕ್ಕರೆ, ಜನ ಆಡ್ಕೊಂಡ್ರೆ, ನಾವು ಸೋಲನ್ನು ಅಪ್ಪಿದ್ರೆ ಏನಾಗುತ್ತೆ, ತಪ್ಪಾಗ್ಬಿಟ್ರೆ ಮಾಡುವಾಗ ಏನಾಗುತ್ತೋ ಅನ್ನೋ ಭಯ, ಹಿಂಜರಿಕೆಗಳಲ್ಲಿ ನಾವು ಅಂದ್ಕೊಂಡಿದ್ದನ್ನು ಎಷ್ಟೊಂದು ಮಾಡಲೇ ಇಲ್ಲ, ಕನಸು ಕಟ್ಟಿದ್ದನ್ನು ಎಷ್ಟೊಂದು ಬಿಟ್ಬಿಟ್ವಿ. ಅಥವಾ ಸೋಮಾರಿತನ, ನಾಳೆ ಮಾಡೋಣ ಆಮೇಲೆ ಮಾಡೋಣ ಅಂತ ಹೇಳುವಂಥ ಭಾವ, ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರೆ. ಇದೊಂದು ದೊಡ್ಡ ರೋಗ ಇವತ್ತು ಮಾಡಬೇಕಾದ್ದನ್ನು ನಾಳೆ ಮಾಡೋಣ ಅಂತ ಹೇಳ್ಕೊಳ್ಳುವಂಥದ್ದು. ಸೊ ಇಂಥ ಕಾರಣಗಳಿಂದ ನಾವು ಅಂದ್ಕೊಂಡಿದ್ದನ್ನು ನಾವು ಕಾರ್ಯರೂಪಕ್ಕೆ ತರೋಕ್ಕಾಗಲಿಲ್ಲ. ಆದರೆ ನಮ್ಮ ಬರುವ ಮಕ್ಕಳಾದರೂ ಅದನ್ನು ಕಾರ್ಯರೂಪಕ್ಕೆ ತರುವಂತೆ ಆಗಬೇಕಾದ್ರೆ ವಿ ಶುಡ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಡೂ ಥಿಂಗ್ಸ್ ದಟ್ ವಿ ಥಿಂಕ್ ದೇ ಆರ್ ರೈಟ್. ಯಾವ್ದು ಸರಿ ಅನ್ಕೋತೀವೋ ಅದನ್ನು ಮಾಡುವ ಅಗತ್ಯ ಇದೆ. ವಿವೇಕಾನಂದರು ಭಾರತದ ಕುರಿತಾಗಿ ತಿಳ್ಕೊಂಡ್ರು ಮಾತ್ರ ಅಲ್ಲ, ಭಾರತದ ಕುರಿತಾಗಿ ಭಾವಿಸಿದ್ರು ಮಾತ್ರ ಅಲ್ಲ, ಇಡೀ ಅವರ ಜೀವನ ಭಾರತಕ್ಕೋಸ್ಕರ ಸವೆದ್ರು, ಭಾರತಕ್ಕೋಸ್ಕರ ದುಡಿದ್ರು. ಅಮೇರಿಕಕ್ಕೆ ಹೋಗಿ ಉಪನ್ಯಾಸ ಮಾಡಿ 4 ವರ್ಷ ಅಲ್ಲಿದ್ದಿದ್ದು ಅವರು ಭಾರತಕ್ಕೋಸ್ಕರ. ಭಾರತಕ್ಕೆ ಅಲ್ಲಿಂದ ಏನಾದರೂ ಸಹಾಯ ತೆಗೆದುಕೊಂಬರೋದಕ್ಕೆ ಸಾಧ್ಯ ಇದೆಯಾ ಅಂತ ಭಾವಿಸಿ ಸ್ವಾಮೀಜಿ ಅಮೇರಿಕಕ್ಕೆ ಹೋಗಿ ಕೆಲಸ ಮಾಡಿದ್ದು. ಭಾರತಕ್ಕೆ ಬಂದ ಮೇಲೂ ಕೂಡ ನಗರದಿಂದ ನಗರಕ್ಕೆ ಓಡಾಡಿ ಉಪನ್ಯಾಸಗಳನ್ನು ಕೊಟ್ಟರು, ಕಷ್ಟಪಟ್ಟರು, ಸಂಸ್ಥೆಯನ್ನು ಕಟ್ಟರು, ಸಂಘವನ್ನು ಕಟ್ಟಿದ್ರು, ಜನರನ್ನು ಭೇಟಿಯಾದರು, ಸ್ಫೂರ್ತಿಯನ್ನು ಕೊಟ್ಟರು, ಇಡೀ ಅವರ ಜೀವನದಲ್ಲಿ ಕಾರ್ಯಪ್ರವೃತ್ತರಾದರು. ಕೇವಲ ಭಾವನೆ ಆಲೋಚನೆಯಲ್ಲೇ ಉಳಿದುಬಿಟ್ಟಿದ್ರೆ ಇವತ್ತು ನಮಗೆ ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ ಇದೊಂದೇ ಅಲ್ಲ, ವಿವೇಕಾನಂದರಿಂದ ಸ್ಫೂರ್ತಿಗೊಂಡಂಥ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಭಾರತದಲ್ಲಿ ಕೆಲಸ ಮಾಡ್ತಾ ಇವೆ, ಪಾಶ್ಚಾತ್ಯ ದೇಶಗಳಲ್ಲೂ ಕೆಲಸ ಮಾಡ್ತಾ ಇದೆ. ಅದೆಲ್ಲ ಕಾರ್ಯರೂಪಕ್ಕೆ ತಂದರು ಸ್ವಾಮಿ ವಿವೇಕಾನಂದರು ಅನ್ನೋದನ್ನು ನಾವು ಮರಿಬಾರ್ದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೀಚ್. ವ್ಯಕ್ತಿತ್ವ ನಿರ್ಮಾಣ ಅಂತ ನೀವು ಹೇಳ್ಕೊಡ್ಬೇಕಾದ್ರೆ ದಯವಿಟ್ಟು ಈ 3 ಅಂಶ ನೆನ್ಪಿಟ್ಕೊಳ್ಳಿ. 3 H's: ಹೆಡ್, ಹಾರ್ಟ್ ಆ್ಯಂಡ್ ಹ್ಯಾಂಡ್. ಹ್ಯಾಂಡ್ಸ್ ಟು ವರ್ಕ್, ಕೆಲಸ ಮಾಡಬೇಕು, ಅಂದ್ಕೊಂಡಿದ್ದನ್ನು ಕಾರ್ಯರೂಪಕ್ಕೆ ತರಬೇಕು. ಬರೀ ಕನಸೇ ಕಟ್ತಾ ಇದ್ಬಿಟ್ರೆ ಏನಾಯಿತು? ಕನಸೇ ಕಟ್ತಾ ಇದ್ಬಿಟ್ರೆ ಸಾಕೋಗೋದಿಲ್ಲ. ಹಾಗಾಗಿ ಇದು ಬಹಳ ಮುಖ್ಯವಾದಂಥ ವಿಚಾರ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅಂತ. ಇಟ್ ಈಸ್ ದ ಟೀಚರ್ ದಟ್ ಮೇಕ್ಸ್ ದ ಡಿಫ್ರೆನ್ಸ್, ನಾಟ್ ದ ಕ್ಲಾಸ್ ರೂಮ್ ಅಂತ ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ. ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳು, ಕ್ಲಾಸ್ ರೂಮು, ಬೋರ್ಡ್ಸ್ ಎಷ್ಟು ಚೆನ್ನಾಗಿರುತ್ತೆ. ನಮಗಿವತ್ತು ಏನು ವಿ ವಾಂಟ್ ಡಿಜಿಟಲ್ ಬೋರ್ಡ್ಸ್, ವಿ ವಾಂಟ್ ಬಿಗ್ ಬಿಲ್ಡಿಂಗ್ಸ್ ಅಲ್ವಾ? ಎಲ್ಲ ದೊಡ್ಡ ಚೆನ್ನಾಗಿರ್ಬೇಕು. ಆ ಥರ ಇದ್ದರೆ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ ಅಂತ. ಆದರೆ ಒಂದು ಸುಂದರವಾದಂಥ ಕ್ಲಾಸ್ ರೂಮ್ ಅಲ್ಲ ಒಂದು ಶಾಲೆಗೆ ಯಶಸ್ಸನ್ನು ತಂದುಕೊಡೋದು. ಇಟ್ ಈಸ್ ಅ ಗುಡ್ ಟೀಚರ್. ಇಟ್ ಈಸ್ ಅ ಗುಡ್ ಟೀಚರ್, ನೆನ್ಪಿಟ್ಕೊಳ್ಳಿ. ಸೊ ಯು ಹ್ಯಾವ್ ಇಟ್ ಆಲ್ ಇನ್ ಯು ಟು ಮೇಕ್ ಇಟ್ ಬಿಗ್, ಟು ಅಚೀವ್ ಇಟ್. ನಿಮ್ಮಲ್ಲಿ ಎಲ್ಲವೂ ಇದೆ ಮಾಡೋದಕ್ಕೆ, ಮನಸ್ಸೂ ಇದೆ, ಸ್ವಲ್ಪ ಕಾರ್ಯ ಮಾಡೋದಕ್ಕೆ ಸನ್ನದ್ಧರಾಗಿ, ಕಟಿಬದ್ಧರಾಗಿ. ಏನು ಅಂದ್ಕೊಂಡಿದ್ದೀರೋ, ಏನು ಅಂದ್ಕೊಂಡು ಈ ಪ್ರೊಫೆಷನ್ ಪ್ರಾರಂಭ ಮಾಡಿದ್ರೋ ಅದನ್ನು ಸಾಕಾರಗೊಳಿಸೋದಕ್ಕೆ ಸ್ವಲ್ಪ ಶ್ರಮಿಸೋದಕ್ಕೆ ಸಿದ್ಧರಾಗಿ. ನಾನು ಆಗಲೇ ಹೇಳಿದಾಗೆ ಫೇಲ್ಯೂರ್ ಅನ್ನೋ ಭಯ ಇರಬಾರ್ದು. ಮಕ್ಕಳಲ್ಲೂ ಅದನ್ನು ತೆಗೆದುಹಾಕಿ. ಸ್ವಾಮೀಜಿ ಹೇಳ್ತಾರೆ, ಬ್ಲೆಸ್ ಯುವರ್ ಮಿಸ್ಟೇಕ್ಸ್. ಜೀವನದಲ್ಲಿ ತಪ್ಪುಗಳಿಗೂ ಒಂದು ಸ್ಥಾನ ಇದೆ. ಯಾಕೆ? ತಪ್ಪಿನಿಂದಲೇ ಮನುಷ್ಯ ಕಲಿಯೋದು. ಯಾವಾಗ ತಪ್ಪಿಗಳಿಗೆ ಸ್ಥಾನ ಇದೆ? ಒಳ್ಳೆಯದನ್ನು ಮಾಡುವ ದಾರಿಯಲ್ಲಿ ತಪ್ಪಾದಾಗ ಅದಕ್ಕೆ ಕ್ಷಮೆ ಇದೆ. ಸೊ ತಪ್ಪಾಗ್ಬೋದೇನೋ, ಸೋಲ್ಬೋದೇನೋ ಅಂತ ಯಾವತ್ತೂ ಹಿಂಜರಿಬಾರ್ದು. ಒಳ್ಳೆಯದರಲ್ಲಿ ಅವಿಚಲವಾದ ನಂಬಿಕೆಯನ್ನು ಇಟ್ಟು ಮುಂದೆ ಹೋಗೋದು ಒಂದೇ ನಮ್ಮ ಮುಂದಿರುವಂಥ ದಾರಿ. ಕನ್ವಿಕ್ಷನ್ ಇನ್ ದ ಪವರ್ ಆಫ್ ಗುಡ್ನೆಸ್ ಅಂತಾರೆ ಸ್ವಾಮಿ ವಿವೇಕಾನಂದರು. ಕನ್ವಿಕ್ಷನ್ ಇನ್ ದ ಪವರ್ ಆಫ್ ಗುಡ್ನೆಸ್. ಒಳ್ಳೆಯ ಪ್ರಯತ್ನಗಳು, ಒಳ್ಳೆಯ ನಂಬಿಕೆಗಳು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಭಾವನೆಗಳು, ಒಳ್ಳೆಯ ನಡೆ ನುಡಿ ಎಂದಿದ್ರೂ ಕೂಡ ಒಳ್ಳೆಯ ಫಲವನ್ನು ತಂದು ಕೊಡುತ್ತೆ ಅನ್ನೋದರಲ್ಲಿ ನಮಗೆ ಅವಿಚಲವಾದ ನಂಬಿಕೆ ಇರಬೇಕು. ಆ ನಂಬಿಕೆಯೊಂದಿಗೆ ನಾವು ಮುಂದೆ ಸಾಗಬೇಕು. ಶ್ರೀರಾಮಕೃಷ್ಣರು, ಶ್ರೀಮಾತೆ ಶಾರದಾದೇವರು, ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರಿಗೂ ಕೂಡ ಆ ದಾರಿಯಲ್ಲಿ ನಡೆಯೋದಕ್ಕೆ ಸ್ಫೂರ್ತಿಯನ್ನು, ಶಕ್ತಿಯನ್ನು ಕರುಣಿಸಲಿ ಅನ್ನೋ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರಾಮಕೃಷ್ಣ.